Okay, in the last class, we're dealing with evaluation of integration of simple functions and their combinations. Simple integration ಅದರಲ್ಲಿ ಯಾವ್ಯಾವ ಟೈಪ್ ಬಂದಿತ್ತು ಅದರಲ್ಲಿ ಆಲ್ಜಿಬ್ರಾಯಿಕ್ ಮತ್ತೆ ನಾನ್ ಆಲ್ಜಿಬ್ರಾಯಿಕ್, ಟ್ರಿಗ್ನಾಮೆಟ್ರಿ, ಇನ್ವರ್ಸ್ ಟ್ರಿಗ್ನಾಮೆಟ್ರಿ, ಎಕ್ಸ್ಪೋನೆನ್ಷಿಯಲ್, ಇಷ್ಟು ಟೈಪ್ಸ್ ನ ನೋಡಿದ್ವಿ. ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ನೋಡಿದ್ವಿ. ಇವಾಗ ನೆಕ್ಸ್ಟ್ ಬಂದು ನಮಗೆ ಮೆಥಡ್ಸ್ ಆಫ್ ಇಂಟಿಗ್ರೇಷನ್. ಸೊ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಅಗೇನ್ ದ ಫಾರ್ಮುಲಾಸ್ ಬಂದಾದ್ಮೇಲೆ 2x ಬರುತ್ತೆ. 2x ಬಂದಾಗ ಡಿಫರೆಂಟ್ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಮಾಡಬೇಕಾದ್ರೆ ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಡಿರೈವೇಟಿವ್ ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್, ದಟ್ ಈಸ್ ಫೈಂಡ್ ಇಟ್ ಮೆಥಡ್. ಓಕೆ, ಫೈಂಡ್ ಇಟ್ ಅಂದ್ರೆ ಫೈಂಡ್ ಮಾಡೋದು ಯಾವ್ದಾವ ಡೆರಿವೇಟಿವ್ ಅಂದ್ಬಿಟ್ಟು, ಅದಕ್ಕೆ ಫೈಂಡ್ ಇಟ್ ಮೆಥಡ್ ಅಂತ. ಡೆರಿವೇಟಿವ್ ಅಲ್ವಾ, ಗೋ ಫಾರ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಅಲ್ಲಿ ಹೈಲೈಟ್ ಅಂತ ಯೂಸ್ ಮಾಡ್ತೀವಿ. ಟ್ಯಾಬ್ಲರ್ ಕಾಲಮ್ ಶಾರ್ಟ್ಕಟ್ ಮೆಥಡ್ ಇದೆ, ಅದು ಬಂದಾಗ ಹೇಳ್ಕೊಡ್ತೀನಿ ನಿಮ್ಗೆ. ಅಲ್ಲೂ 2 ಟೈಪ್ ಬರುತ್ತೆ ನಿಮ್ಗೆ. ಟ್ಯಾಬ್ಲರ್ ಕಾಲಮ್ ಅಲ್ಲಿ ಈಸಿಯಾಗಿ ಮಾಡಬಹುದು. ಅಲ್ಲಿ ಬರ್ಲಿಲ್ವಾ, ಶುಡ್ ಗೋ ಫಾರ್ ಹೈಲೈಟ್ ಮೆಥಡ್. ನೋಡಿ, ಪ್ರಾಬ್ಲಮ್ಸ್ ಆನ್ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಫಸ್ಟ್ ಮಾಡ್ತಾ ಇರೋದು ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಇಟ್ಸ್ ಕಾಲ್ಡ್ ಆಸ್ ದ ಫೈಂಡ್ ಇಟ್ ಮೆಥಡ್. ಅರ್ಥ ಮಾಡ್ಕೊಳ್ಳಿ, ಫೈಂಡ್ ಇಟ್ ಮೆಥಡ್ ಅಂತ ಜ್ಞಾಪನ ಇಟ್ಕೊಳ್ಳಿ. ಇವೆಲ್ಲ ಸ್ಮಾಲ್ ಥಿಂಗ್ಸ್ ನೀವು ಜ್ಞಾಪನ ಇಟ್ಕೊಬೇಕು, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ. ನೋಡಿ ಇಲ್ಲಿ ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್. ನೋಡಿ, ಈ ತರ ಕೇಳ್ತಾನೆ. ಫಸ್ಟ್ ಕೇಳಿದಾಗ ನೋಡ್ಬೇಕಾದ ಇಂಟಿಗ್ರೇಷನ್ ಅಲ್ಲಿ ಏನಿದೆ ಅಲ್ಲಿ, ಇದನ್ನ ಯಾವ ತರ ಮಾಡ್ಬೋದು, ನಾರ್ಮಲ್ ಆಗಿ ಏನನ್ನ ಡೈರೆಕ್ಟ್ ಡಿವಿಷನ್ಸ್ ಮಾಡ್ಬೋದಾ, ಸಿಂಪ್ಲಿಫೈ ಮಾಡ್ಬೋದಾ, ಏನನ್ನ ಮಾಡ್ಬೋದಾ, ಅದ್ ನೋಡ್ಬೇಕು. ಇವಾಗ ನೆನ್ನೆ ಮಾಡಿಸಿದೆ 1/1 ಪ್ಲಸ್ ಸೈನ್ ಎಕ್ಸ್ ಅಂದ್ಬಿಟ್ಟು. ಬಟ್ ಇಲ್ಲಿ ಇನ್ನೊಂದು ಫಂಕ್ಷನ್ ಬಂದಿದೆ, 2 ಫಂಕ್ಷನ್ ಬಂದಿದೆ. ದಟ್ ಈಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಹೋಲ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್. ಸೊ 2 ಫಂಕ್ಷನ್ ಬಂದಿದೆ. ಸೊ ಏನು ಮಾಡಕ್ಕಾಗಲ್ಲ. ಅದಕ್ಕೆ ವಿ ಶುಡ್ ಗೋ ಫಾರ್ ಇಂಟಿಗ್ರೇಷನ್ ಬೈ ಮೆಥಡ್ಸ್. ಇಂಟಿಗ್ರೇಷನ್ ಮೆಥಡ್ಸ್ ಅಲ್ಲಿ ಹೋಗ್ಬೇಕು, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ ಹೋಗ್ಬೇಕು. ಅದಕ್ಕೆ ಮುಂಚೆ ಫಸ್ಟ್ ನೋಡ್ಬೇಕಾಗಿರೋದು ನಾವಿಲ್ಲಿ. ಸೊ ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಏನ್ ಫಂಕ್ಷನ್ ಕೊಡ್ತಾನೋ ಫಸ್ಟ್ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಹೋಗ್ಬೇಕು. ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ, ಓಕೆ, ಮೆಥಡ್ಸ್ ಅಲ್ಲಿ ಅದ್ರ ಫಸ್ಟ್ ಒನ್ ಬರೋದು ಫೈಂಡ್ ಇಟ್. ನೆಕ್ಸ್ಟ್ ಬರೋದು ಬೈ ಪಾರ್ಟ್ಸ್. ಬೈ ಪಾರ್ಟ್ಸ್ ಅಲ್ಲಿ ಫಸ್ಟ್ ಬರೋದು ನಿಮಗೆ ಟ್ಯಾಬ್ಲರ್ ಮೆಥಡ್. ಅದು ಆಗ್ಲಿಲ್ವಾ, ದೆನ್ ಗೋ ಫಾರ್ ಹೈಲೈಟ್ ಫಂಕ್ಷನ್. ಸೊ ಫಸ್ಟ್ ಇದು, ಸೆಕೆಂಡ್ ಇದು, ಅದರಲ್ಲಿ ಆಮೇಲೆ ಥರ್ಡ್ ಇದು, ಆಮೇಲೆ ಫೋರ್ತ್ ಇದು. ಸೊ ದಿಸ್ ಇಸ್ ದ ಪ್ರೊಸೀಜರ್ ಯು ನೀಡ್ ಟು ಫೈಂಡ್ ಔಟ್. ಓಕೆ, ಸೊ ಫಸ್ಟ್ ನೋಡಿ ಇಲ್ಲಿ ಇದ್ರ ಡಿರೈವೇಟಿವ್ ಇದೆಯಾ ಇಲ್ಲಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದ್ರ ಡಿರೈವೇಟಿವ್ ಇದೆಯಾ ನೋಡಿ. ಸೈನ್ ಎಕ್ಸ್ ಡಿರೈವೇಟಿವ್ ಬಂದು ಕಾಸ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಬಂದು ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನಪ್ಪಾ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಬಂದು ಕಾಸ್ ಎಕ್ಸ್ ಬರುತ್ತೆ, ರೈಟ್. ಸೊ ಅವಾಗ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಕಾಸ್ ಎಕ್ಸ್ ಆಗುತ್ತೆ. ಸೊ ಡಿರೈವೇಟಿವ್ ಇದೆ. ನ್ಯೂಮರೇಟರ್ ಅಂದ್ರೆ ಡಿನಾಮಿನೇಟರ್ ಇರಲಿ, ನೋ ಇಶ್ಯೂ. ಓಕೆ, ಇದು ಇಲ್ಲನ ಇರ್ಬೋದು, ಆತರ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ. ಸೊ ಇವಾಗ ವಿಲ್ ಗೋ ಫಾರ್ ಫೈಂಡ್ ಇಟ್ ಮೆಥಡ್. ಅರ್ಥ ಆಯ್ತಾ ನಿಮ್ಗೆ? ಎನಿ ಡೌಟ್ಸ್? ನೋಡಿ, ಇಲ್ಲಿ ಏನಾಗುತ್ತೆ ಇವಾಗ, ಇಲ್ಲಿ ಪುಟ್ ಫಸ್ಟ್ ಸೈನ್ ಎಕ್ಸ್ ಇಸ್ ಇಕ್ವಲ್ ಟು ಟಿ ತಗೊಂತೀನಿ. ಪುಟ್ ಸೈನ್ ಎಕ್ಸ್ ಇಸ್ ಇಕ್ವಲ್ ಟು ಟಿ ತಗೊಂತೀನಿ. ಅವಾಗ ಇದೇನಾಗುತ್ತೆ, ಅಲ್ಲಲ್ಲ, ಪುಟ್ 1 ಪ್ಲಸ್ ಸೈನ್ ಎಕ್ಸ್ ಇಸ್ ಇಕ್ವಲ್ ಟು ಟಿ ತಗೊಂತೀನಿ. ಕಂಪ್ಲೀಟ್ ಇದನ್ನ ಟಿ ಅಂತ ತಗೊಂತೀನಿ. ಓಕೆ, ಸೊ ಇಲ್ಲಿ ನಿಮಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ತರ ಪ್ರಾಬ್ಲಮ್ಸ್ ಕೊಟ್ಟಾಗ ಮ್ಯಾಕ್ಸಿಮಮ್ ಲಾಗ್ ಅಲ್ಲಿ ಬರುತ್ತೆ ನಿಮಗೆ. ಮತ್ತೆ ಯಾವ್ದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿರೋ ಅದು ಆಲ್ರೆಡಿ ಬಂದಿರುತ್ತೆ. ನೋಡಿ, ಇಲ್ಲಿ ಆನ್ಸರ್ ನೋಡ್ತಾನೆ ಗೊತ್ತಾಗುತ್ತೆ ನಿಮ್ಗೆ, ಇದು ಆನ್ಸರ್ ಆಗಲ್ಲ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸೈನ್ ಎಕ್ಸ್ ಬರಲ್ಲ, ಬಟ್ 1 ಪ್ಲಸ್ ಸೈನ್ ಎಕ್ಸ್ ಇದೆ. ಡಿನಾಮಿನೇಟರ್ 1 ಪ್ಲಸ್ ಸೈನ್ ಎಕ್ಸ್ ಇದೆ. ಸೊ ಆಟೋಮೆಟಿಕಲಿ ಬಿಲಾಂಗ್ಸ್ ಟು ಸಬ್ಸ್ಟಿಟ್ಯೂಷನ್ ಮೆಥಡ್, ಅಂದ್ರೆ ಫೈಂಡ್ ಇಟ್ ಮೆಥಡ್. ಈ ತರ ರಿಯಲೈಸ್ ಮಾಡ್ಕೊಬಹುದು. ಸೊ ಇಲ್ಲಿ ಕಂಪ್ಲೀಟ್ ಇದನ್ನ ಟಿ ಅಂತ ತಗೊಂತೀನಿ. ಕಂಪ್ಲೀಟ್ ಇದನ್ನ ಟಿ ಅಂತ ತಗೊಂತೀನಿ. ಸೊ ಡಿಫ್ರೆನ್ಶಿಯೇಟ್ ಮಾಡಿ ಇವಾಗ. 0 ಪ್ಲಸ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಕಾಸ್ ಎಕ್ಸ್ ಇಸ್ ಇಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ. ನೋಡಿ, ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಈ ಕಡೆ ಎಕ್ಸ್ ಇದೆ, ಈ ಕಡೆ ಟಿ ಇದೆ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಅಂದ್ರೆ ಇಲ್ಲಿ ಟಿ ಇದೆ, ಇಲ್ಲಿ ಎಕ್ಸ್ ಅಂತ ತಗೊಂಡಿದ್ದೀನಿ. ನಾನು ಸಿಂಪ್ಲಿ ಒಂದು ಟಿ ಅಂತ ತಗೊಂಡಿದ್ದೀನಿ ಅಷ್ಟೇ. ನಾರ್ಮಲ್ ಆಗಿ ಟಿ ಅಂತ ತಗೊಂತೀವಿ, ಟಿ ಅಂತ ತಗೊಂಡಿದ್ದೀನಿ. ಸೊ ಏನಾಗುತ್ತೆ, 0 ಪ್ಲಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಬರುತ್ತೆ, ಇಸ್ ಇಕ್ವಲ್ ಟು ಈ ಕಡೆ ಏನ್ ಬರುತ್ತೆ, ಡಿ ಟಿ ಬೈ ಡಿ ಎಕ್ಸ್. ಈ ಕಡೆ ಟಿ ಇದೆ, ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಕಾಸ್ ಎಕ್ಸ್ ಇಸ್ ಇಕ್ವಲ್ ಟು, ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಡಿ ಎಕ್ಸ್ ನ ಈ ಕಡೆ ಕಳಿಸಿ, ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಇಕ್ವಲ್ ಟು ಡಿ ಟಿ ಅಂತ ಬರುತ್ತೆ. ಸೊ ಇದನ್ನ 1 ಅಂತ ತಗೊಳ್ಳಿ, ಇದನ್ನ 2 ಅಂತ ತಗೊಳ್ಳಿ. ಇವಾಗ ನೋಡಿ, ಇಲ್ಲಿ ಇವಾಗ ಇದನ್ನ ಹೆಂಗ್ ಬರ್ಕೊಂತೀನಿ ಅಂತಂದ್ರೆ, ಸೊ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಹೋಲ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಇರೋದನ್ನ ಐ ಕ್ಯಾನ್ ರೈಟ್ ಇಟ್ ಆಸ್ ಡಿ ಎಕ್ಸ್ ಇದೆ, ಇಲ್ಲಿ ಡಿ ಎಕ್ಸ್ ಬೇಕಾಗುತ್ತೆ. ಓಕೆ, ಸೊ ಇಂಟಿಗ್ರೇಷನ್ ಆಫ್ 1/1 ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಬರ್ಕೊಬಹುದಾ?
ನೋಡಿ ಇದನ್ನ ಹಿಂಗ್ ಬರ್ಕೊಂಡಿದೀನಿ, ಬರ್ಕೊಬೋದಾ ನೋಡಿ. ಎಸ್ ಸರ್. ಫಸ್ಟ್ ಒನ್ ಸ್ವಲ್ಪ ನಿಧಾನ ಕೇಳ್ಕೊಡೋದ, ಇನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ ನೋಡಿ ಇದನ್ನ ಹಿಂಗ್ ಬರ್ಕೊಂಡಿದೀನಿ. ಸೊ ಇದು 1 ಆಗತ್ತೆ, ರೈಟ್? ಇದಿಷ್ಟು 1 ಆಗತ್ತೆ, ಇದು ಬಂದು 2 ಆಗತ್ತೆ. ರಿಪ್ಲೇಸ್ ಮಾಡ್ಬೋದಾ? ನೋಡಿ 1 ಏನು, 1 ಪ್ಲಸ್ ಸೈನ್ ಎಕ್ಸ್ ಇಸ್ ಇಕ್ವಲ್ ಟು ಟಿ ಆಗುತ್ತೆ. ಸೊ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1/t ಬರುತ್ತೆ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಏನಪ್ಪಾ, ಡಿ ಟಿ. ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಈ ಫಾರ್ಮ್ ಇಂದ ಈ ಫಾರ್ಮ್ ತಗೊಂಡ್ಬಂದೆ. ಇವಾಗ ಇದನ್ನ ಇಂಟಿಗ್ರೇಟ್ ಮಾಡ್ಬೋದಾ? ಏನು 1/t, ಇಂಟಿಗ್ರೇಷನ್ ಆಫ್ 1/t ಏನು? log t. ಏನ್ ಸರ್ ಅಲ್ಲಿ ಟಿ ಅಂತ ಇದೆ, ಇಂಟಿಗ್ರೇಷನ್ ಕೇಳ್ತಾ ಇದ್ದೀರಾ ಹೆಂಗೆ ಅಂದ್ರೆ, ಅಸ್ಯೂಮ್ ಇಟ್ ಆಸ್ ಎಕ್ಸ್ ಅಷ್ಟೇ, ಏನು ಇಲ್ಲ, ಟಿ ನ ಎಕ್ಸ್ ಅನ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದೀನಿ ಹಿಂಗಿತ್ತಪ್ಪ, ಇವಾಗ ಇಂಟಿಗ್ರೇಷನ್ ಆಫ್ 1/x, ಇಂಟಿಗ್ರೇಷನ್ ಆಫ್ 1/x ಡಿ ಎಕ್ಸ್ ಇತ್ತು, ಏನ್ ಬರೀತೀರಾ? ಲಾಗ್ ಎಕ್ಸ್ ಅಲ್ವಾ, ರೈಟ್? ಅರ್ಥ ಆಗ್ತಿದ್ಯಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಮಿಂಗ್ ಟು ದಿಸ್ ಪಾಯಿಂಟ್, ನೋಡಿ ಇದು ಟಿ ಇಲ್ಲ, ಇಲ್ಲಿ ಇಂಟಿಗ್ರೇಷನ್ ಆಫ್ 1/x dx ಅಂತ ಇತ್ತು. ವಾಟ್ ಇಸ್ ದಿಸ್? ಲಾಗ್ ಎಕ್ಸ್, ಕರೆಕ್ಟ್? ಸೊ ಇಲ್ಲಿ ಎಕ್ಸ್ ಬದಲು ಟಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಅದಕ್ಕೆ ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ ನಾವು ಇಲ್ಲಿ, ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಇವಾಗ ಇದ್ರದ್ದು ಏನಾಗುತ್ತೆ, ಇವಾಗ 1/t ಏನಾಗುತ್ತೆ, ಸೇಮ್ ಲಾಗ್ ಟಿ ಪ್ಲಸ್ ಸಿ ಬರುತ್ತೆ. ವಾಟ್ ಈಸ್ ಟಿ ಇಯರ್? ಟಿ ಏನ್ ತಗೊಂಡಿದ್ದೀನಿ, 1 ಪ್ಲಸ್ ಸೈನ್ ಎಕ್ಸ್. ಸೊ ಲಾಗ್ ಆಫ್ 1 plus sin x plus c, and that is the answer, option C. ಇದೆಲ್ಲ ಬರೆಯೋದು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಅಸ್ಯೂಮ್ ಮಾಡ್ಕೊಬೇಕು. ನಾವು ಗೊತ್ತಾಗ್ಲಿಲ್ಲ ಫಸ್ಟ್ ಡೀಟೇಲ್ ಆಗಿ ಬರ್ದೀನಿ, ನೆಕ್ಸ್ಟ್ ಬರೆಯಲ್ಲ. ನೋಡಿ ಇಲ್ಲಿ 1 ಪ್ಲಸ್ ಸೈನ್ ಎಕ್ಸ್ ಕಂಪ್ಲೀಟ್ ಇದನ್ನ ತಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಬರೀ ಸೈನ್ ಎಕ್ಸ್ ತಗೊಂಡ್ಬಿಟ್ರೆ ಇಲ್ಲಿ 1 ಪ್ಲಸ್ ಟಿ ಅಂತ ಬಂದ್ಬಿಡುತ್ತೆ, ಮತ್ತೆ ಇದಾಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ. ಇಂಟಿಗ್ರೇಷನ್ ಅಲ್ಲಿ ಒಂದ್ ಅರ್ಥ ಮಾಡ್ಕೊಬೇಕು, ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು. ನೀವು ಇಲ್ಲಿ ಕಾಂಪ್ಲೆಕ್ಸಿಟಿ ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಈ ತರ ಇರೋದನ್ನ ನೋಡಿ, ಈ ತರ ಸಿಂಪಲ್ ಆಗಿ ಇಳಿಸಿದೀನಿ ಇಲ್ಲಿ. ಇದಕ್ಕೆ ವಿ ಕಾಲ್ ಇಟ್ as substitution method. ಈ ತರ ಇರ್ಲಿಲ್ವಾ, then you should go for integration by parts. ಎನಿ ಡೌಟ್ಸ್ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ? ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ? ನೋಡಿ ಈ ತರ ಸಿಂಪಲ್ ಆಗಿರುತ್ತೆ ನಿಮ್ಗೆ, ಏನಿಲ್ಲ ಕಣ್ರ. ಫಂಕ್ಷನ್ ಕೊಟ್ಟಾಗ ಒಂದು ಡೆರಿವೇಟಿವ್ ಇತ್ತಾ, ಡೈರೆಕ್ಟ್ಲಿ ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಷ್ಟೇ. ಯಾವ್ದನ್ನ ಟಿ ಹಾಕೊಬೇಕು ಜ್ಞಾಪಕ ಇಟ್ಕೊಳ್ಳಿ, ಅದನ್ನ ಅನಲೈಸ್ ಮಾಡಿ. ಈಕ್ವೇಶನ್ ಕೊಟ್ಟಾಗ ಯಾವ್ದನ್ನ ಅಲ್ಲಿ ಟಿ ಹಾಕೊಬೇಕು ಅದನ್ನ ರಿಯಲೈಸ್ ಮಾಡ್ಕೊಂಡ್ಬಿಟ್ರೆ ಸಾಕು, ಮಿಕ್ಕಿದ ಆಟೋಮೆಟಿಕಲಿ ಬರ್ತಾ ಹೋಗುತ್ತೆ. ನೋಡಿ ಇಲ್ಲಿ ಮಾಡಿದೀನಿ, ಆಲ್ರೆಡಿ ಮಾಡಿಸಿದ್ರೆ ಡೈರೆಕ್ಟ್ ಆಗಿ ಮಾಡಿಸಿದ್ದೆ. ಇಂಟಿಗ್ರೇಷನ್ ಆಫ್ 2x plus 7 whole to the power of 7 dx. ನೋಡಿ x to the power of 7. ಸೊ ಪುಟ್ 2x plus 7 is equal to t ಅಂತ ತಗೊಳ್ಳಿ, ಡಿಫ್ರೆನ್ಶಿಯೇಟ್ ಮಾಡಿ. 2 into 1 plus 0 is equal to dt by dx. ಸೊ 2 is equal to dt by dx. ನನಗೆ ಬರೀ dx ಇದೆ, ಇಲ್ಲಿ ಇನ್ನೇನು ಇಲ್ಲ. ಇಲ್ಲಿ ಸೊ ಏನ್ ಮಾಡಿದೀನಿ, ಈ ಕಡೆ ಕಳಿಸಿ ಇದನ್ನ ಇಲ್ಲಿ ತಗೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಸೊ dx is equal to dt by 2 ಬರುತ್ತೆ. ಇದನ್ನ 2 ಅನ್ಕೊಳ್ಳಿ, ಇದನ್ನ 1 ಅನ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ. therefore the integration of 2x plus 7 whole to the power of 7 dx is equal to integration of t to the power of 7 dt divided by 2 ಬರುತ್ತೆ. ನೋಡಿ ಇಲ್ಲಿ dx ಬಂದು dt divided by 2, ಇದಿಷ್ಟು ಕಂಪ್ಲೀಟ್ 2x plus 7 ಬಂದು t ಆಗುತ್ತೆ. ಸೊ ಇದನ್ನ we can write it as 1/2 ಈಚೆ ತೆಗೆದ್ರೆ t to the power of 7 dt ಆಗುತ್ತೆ. that is equal to 1/2 into t to the power of 8 divided by 8 plus c ಬರುತ್ತೆ. ಸೊ 8 2 16, t to the power of 8 divided by 16, t to the power of 8 divided by 16 plus c. So what is t now? 2x plus 7 whole to the power of 8 whole divided by 16 plus c. The answer ಬಂದು option D. Good. ನೋಡಿ ನಿಮ್ಗೆ ಇಲ್ಲಿ ನೋಡ್ತಾನೆ ಗೊತ್ತಾಗುತ್ತೆ. ನೋಡಿ ಸಿಂಪಲ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ. 2x plus 7 ಇದೆ, 7 ಇದೆ. ನೋಡಿ ಇಲ್ಲಿ 2x plus 7 2x plus 7 ಎಲ್ಲಾದ್ರೂ ಇದೆ, ಬಟ್ 8 ಬರುತ್ತೆ ನಮ್ಗೆ, 8 ಬರುತ್ತೆ, 7 ಬರಲ್ಲ. ಸೊ ಆಟೋಮೆಟಿಕಲಿ ಇದೆರಡು ಆನ್ಸರ್ ಆಗಲ್ಲ ನಮ್ಗೆ. ಇಲ್ಲಿ ಇವೆರಡರಲ್ಲಿ ಬರಬೇಕು, 1/4 1/16 ಅದೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಆಕ್ಚುಲಿ ನಾನು ಡೈರೆಕ್ಟ್ ಆಗಿ ಮಾಡಕ್ಕೆ ಹೇಳ್ಕೊಟ್ಟಿದ್ದೆ ನಿಮ್ಗೆ. ಏನ್ ಹೇಳಿದ್ದೆ ಹೇಳಿ, ಏನ್ ಹೇಳಿದ್ದೆ? ಈ ತರ ಬಂದ್ರೆ ಇಂಟಿಗ್ರೇಷನ್ ಆಫ್ 2x plus 7 whole to the power of 7 dx ಇದೆ, ಇದನ್ನ x ಅನ್ಕೊಳ್ಳಿ. x to the power of 7 ಅಂದ್ರೆ x to the power of 8, x ಜಾಗದಲ್ಲಿ
2x plus 7 whole to the power of 8 whole divided by ಇವಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಕೆಳಗಡೆ ಬರೀಬೇಕು ಅಂತ. ಸೊ 2x ಡಿಫ್ರೆನ್ಸಿಯೇಷನ್ ಬಂದು 2 ಆಗುತ್ತೆ ಪ್ಲಸ್ ಇಲ್ಲಿ ಪ್ಲಸ್ 8 ಇಂಟು 2x ಡಿಫ್ರೆನ್ಸಿಯೇಷನ್ ಬಂದು 2 ಆಗುತ್ತೆ. ಡೈರೆಕ್ಟ್ ಆಗಿ 2x plus 7 whole to the power of 16 the power of 8 plus c ಆಗುತ್ತೆ. ಇದು ಕೆಲವೊಂದಕ್ಕೆ ಅಪ್ಲೈ ಆಗುತ್ತೆ ನೋಡಿ, ಸೇಮ್ ಆನ್ಸರ್ ಬರುತ್ತೆ ಇಲ್ಲಿ. ಕೆಲವೊಂದಕ್ಕೆ ಅಪ್ಲೈ ಆಗುತ್ತೆ, ಎಲ್ಲದಕ್ಕೂ ಅಪ್ಲೈ ಆಗಲ್ಲ. ಅರ್ಥ ಆಗ್ತಿದೆಯಾ? ಆರ್ ಏಬಲ್ ಟು ಫಾಲೋ? ಜಸ್ಟ್ ಅವೆಲ್ಲ ಬಿಡಿ, ಡೈರೆಕ್ಟ್ ಅದು ಟಿ ಯಾವ್ದನ್ನ ರಿಪ್ಲೇಸ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್, ಇದು ಅರ್ಥ ಮಾಡ್ಕೊಳ್ಳಿ. Sir, sixth step once again explain, sir. 6th ಸ್ಟೆಪ್ ಯಾವ್ದಪ್ಪ? ಇದಾ? Yes, sir. Downside, sir. ಏನಿಲ್ಲ ಕಣ, ಇಲ್ಲಿ 2x plus 1 ಇದೆಯಲ್ಲ, 7 ಇದೆಯಲ್ಲ, ಅದನ್ನ ಟಿ ಅಂತ ತಗೊಂಡಿದ್ದೀನಿ. ಸೊ ಏನಾಗುತ್ತೆ, ಟಿ ಟು ದ ಪವರ್ ಆಫ್ 7 ಆಗುತ್ತೆ. ಪವರ್ ಹಂಗೆ ಇದೆ, ಇದನ್ನ ಮಾತ್ರ ರಿಪ್ಲೇಸ್ ಮಾಡ್ತಾ ಇದೀನಿ ನೋಡಿ, ಇದನ್ನ ಮಾತ್ರ ಟಿ ಅಂತ ಹಾಕೊಂತ ಇದೀನಿ. ಅರ್ಥ ಆಯ್ತಾ? ಟಿ ಟು ದ ಪವರ್ ಆಫ್ 7 ಡಿ ಟಿ ಬೈ 2 ಇದೆ. ಈ ಡಿ ಟಿ ಬೈ 2 ನ 1/2 ಅಂತ ಬರ್ಕೊಂಬೋದಾ? ನಂಗೆ ಡಿ ಟಿ ಬೇಕು, ನನಗೆ ಡಿ ಟಿ ಬೈ 2 ಬೇಕಾಗಿಲ್ಲ. 1/2 ಈಚೆ ಬರುತ್ತೆ ನನಗೆ ಅಲ್ಲಿ. ಸೊ ಇಲ್ಲಿ 1/2 ಈಚೆ ಬರುತ್ತೆ. 1/2 ಈಚೆ ಬಂದ್ರೆ ಟಿ ಟು ದ ಪವರ್ ಆಫ್ 7 ಡಿ ಟಿ ಬರುತ್ತೆ. ಸೊ ಟಿ ಟು ದ ಪವರ್ ಆಫ್ 8 ಅಂತಂದ್ರೆ ಎಕ್ಸ್ ಅನ್ಕೋ, ಇದನ್ನ ಟಿ ಕನ್ಫ್ಯೂಷನ್ ಆದ್ರೆ ಎಕ್ಸ್ ಅನ್ಕೋ, ಎಕ್ಸ್ ಟು ದ ಪವರ್ ಆಫ್ 7 ಅನ್ಕೋ. ಎಕ್ಸ್ ಟು ದ ಪವರ್ ಆಫ್ 7 ಏನು? ಎಕ್ಸ್ ಟು ದ ಪವರ್ ಆಫ್ 8/8. ಸೊ 8 ಇಂಟು 2 ಎಷ್ಟಾಗುತ್ತೆ? 16 ಆಗುತ್ತೆ. ಸೊ ಟಿ ಟು ದ ಪವರ್ ಆಫ್ 8 ಡಿವೈಡ್ ಬೈ 16 ಆಗುತ್ತೆ. ಇದು 2x plus 7. ಟಿ ಅಂದ್ರೆ ಏನು? ರಿಪ್ಲೇಸ್ ಮಾಡು. 2x plus 7 ಪವರ್ ಆಫ್ 8 ಡಿವೈಡ್ ಬೈ 16 ಆಗುತ್ತೆ. Okay, sir. ಸಿಂಪಲ್ ಇದೆ, ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದರಲ್ಲಿ ಫಸ್ಟ್ ಅಸ್ಯೂಮ್ ಮಾಡಿ, ಯಾವ್ದು ಡಿರೈವೇಟಿವ್ ಮಾಡಿದ್ರೆ ಯಾವ್ದು ಇದು ಬರುತ್ತೆ. ನಿಮ್ಗೆ ಅದನ್ನೇ ಮಾಡಿಸ್ತಾ ಇದೀನಿ ನೋಡಿ, DCT ಕ್ವಶನ್ ಇದು. ನೋಡಿ, ಎಕ್ಸ್ ಪ್ಲಸ್ 5 ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಮೈನಸ್ 5 ಇದೆ. ಬಟ್ ಆನ್ಸರ್ ಅಲ್ಲಿ ನೋಡಿ ಏನಿದೆ ಅಂತ. ಎಕ್ಸ್ ಪ್ಲಸ್ 5 ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಇದೆ. ಬಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದನ್ನ ಬರುತ್ತಾ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದನ್ನ ಬರುತ್ತಾ, ಅದು ನೋಡ್ಬೇಕು ಫಸ್ಟ್. ಯಾವ್ದನ್ನ ಮಾಡಿದ್ರೆ ಯಾವ್ದು ಬರುತ್ತೆ? ಎಕ್ಸ್ ಪ್ಲಸ್ 5 ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಕ್ಸ್ 1 ಆಗುತ್ತೆ, 5 1 0 ಆಗ್ಬಿಡುತ್ತೆ. ಸೊ 1 ಬಂದ್ಬಿಡುತ್ತೆ. ಸೊ ಅದಾಗಲ್ಲ. ಸೊ ಇದೇ ಆಗ್ಬೇಕು ನಮ್ಗೆ ಇಲ್ಲಿ. ಅಂದ್ರೆ ಪುಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಮೈನಸ್ 5 ಇಸ್ ಈಕ್ವಲ್ ಟು ಟಿ ಅಂತ ತಗೊಂತೀನಿ. ಇವಾಗ ಡಿಫ್ರೆನ್ಶಿಯೇಟ್ ಮಾಡಿದನ್ನ. ಸೊ 2x ಪ್ಲಸ್ 10 ಇಂಟು 1 ಮೈನಸ್ 0 ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ. ಸೊ ಇದು 2x ಪ್ಲಸ್ 10 ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ. ನನಗೆ ಬೇಕಾಗಿರೋದು ಬರೀ ಇಲ್ಲಿ ಇಷ್ಟು ಮಾತ್ರ, ಡಿ ಎಕ್ಸ್ ಮಾತ್ರ ಬೇಕಾಗಿರೋದು ನನಗೆ ಇಲ್ಲಿ. ಓಕೆ, ಡಿ ಎಕ್ಸ್ ಮಾತ್ರ ಬೇಕಾಗಿರೋದು. ಅದಕ್ಕೆ ಏನ್ ಮಾಡ್ತೀನಿ, ಡಿ ಎಕ್ಸ್ ಇಲ್ಲಿ ಕಳಿಸ್ತೀನಿ, ಇದು ಇಲ್ಲಿ ಕಳಿಸ್ಕೊಂತೀನಿ. ಸೊ ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 2x plus 10 ಇಲ್ಲ, ಅಲ್ಲಿ x plus 5 ಇದೆ. ಅವಾಗ ಏನ್ ಮಾಡಿ 2 ಕಾಮನ್ ಫ್ಯಾಕ್ಟರ್ ತೆಗೀರಿ. ಅವಾಗ ಏನಾಗುತ್ತೆ, ಇಲ್ಲಿ x ಉಳ್ಕೊಳುತ್ತೆ. 10 ಅಲ್ಲಿ 2 ಹೋದ್ರೆ ಮೀನ್ಸ್ 2 5s are 10. ನೋಡಿ ಇಲ್ಲಿ 2 5s are 10, 2 5s are 10 is equal to dt by dx. ಓಕೆ, ನನಗೆ ಏನ್ ಬೇಕಾಗಿರೋದು, ನನಗಲ್ಲಿ ಈ ಪಾರ್ಟ್ ಬೇಕು ನನಗಿಲ್ಲಿ. ಓಕೆ ನೋಡಿ, ಇದೆಲ್ಲ ಈ ಪಾರ್ಟ್ ಬೇಕು ನನಗಿಲ್ಲಿ ಅಲ್ವಾ? ನೋಡಿ, ಎಕ್ಸ್ ಪ್ಲಸ್ 5 ಬಂತು, ಡಿ ಎಕ್ಸ್ ಬಂತು. ಇವಾಗ ಏನ್ ಮಾಡ್ಬೇಕು ಎನಿವನ್? ನನ್ಗೆ ಇದು ಮಾತ್ರ ಬೇಕು ನನಗೆ. ನೋಡಿ, ಎಕ್ಸ್ ಪ್ಲಸ್ 5 ಇಂಟು ಡಿ ಎಕ್ಸ್ ಮಾತ್ರ ಬೇಕು ಒಂದ್ ಕಡೆ. ಏನ್ ಮಾಡ್ಬೇಕು ಇವಾಗ? dt by 2 cross multiply. ಇದನ್ನ ಇಲ್ಲಿ ಕಳ್ಸಿ, ಇದನ್ನ ಇಲ್ಲಿ ಕಳ್ಸಿ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ 5 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ 2. ಅರ್ಥ ಆಯ್ತಾ? ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂದ್ರೆ, ಈ ಪಾರ್ಟ್ ನ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಟಿ ಅಂತ ರೀಪ್ಲೇಸ್ ಮಾಡಿದಾಗ ಡಿ ಎಕ್ಸ್ ನು ರೀಪ್ಲೇಸ್ ಮಾಡ್ಬೇಕು ನನಗೆ ಇಲ್ಲಿ. ಬಟ್ ಡಿ ಎಕ್ಸ್ ಒಂದೇ ಇಲ್ಲ ಅಲ್ಲಿ, ಅದ್ರ ಜೊತೆಗೆ ಇದನ್ನು ಇದೆ, ಅದನ್ನು ರೀಪ್ಲೇಸ್ ಮಾಡಬೇಕು. ಅದಕ್ಕೆ ಈ ಮೆಥಡ್ ಯೂಸ್ ಮಾಡ್ತಾ ಇದೀನಿ. ಅರ್ಥ ಆಯ್ತಾ ಇದು? ಗಾಟ್ ಇಟ್? ಏನಪ್ಪ ಇನ್ನೇಮ್ ಹೇಳಿ ಸರ್, ಗೊತ್ತಾಗ್ಲಿಲ್ಲ ಇದು. ಏನಿಲ್ಲ ಕಣ, ಇಲ್ಲಿ ತಗೊಳ್ಳೋ, ಇಲ್ಲಿ ಡಿನಾಮಿನೇಟರ್ ತಗೊಂಡಿದ್ದೀನಿ. ಇವಾಗ ಇದನ್ನ ಟಿ ಅಂತ ತಗೊಂಡಿದ್ದೀನಿ ನೋಡಿ, ಈ ಪಾರ್ಟ್ ನ ಟಿ ಅಂತ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಇದನ್ನ ಹಿಂಗ್ ಬರ್ಕೊಂತೀನಿ, ಇದನ್ನ ಎಕ್ಸ್ ಪ್ಲಸ್ 5 ಹೋಲ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಮೈನಸ್ 5 ನ ಡಿ ಎಕ್ಸ್ ಅಂತದೆ ಅಲ್ಲ, ಇದನ್ನ ಹಿಂಗ್ ಬರ್ಕೊಂತೀನಿ ಅಂದ್ರೆ ಇಂಟಿಗ್ರೇಷನ್ ಆಫ್ 1 ಓವರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಮೈನಸ್ 5 ಇಂಟು ಎಕ್ಸ್ ಪ್ಲಸ್ 5 ಇಂಟು ಡಿ ಎಕ್ಸ್ ಅಂತ ಬರ್ಕೊಂತೀನಿ. ಓಕೆ, ಬರ್ಕೊಂಬೋದ ಹಿಂಗೆ? ಹಿಂಗ್ ಬರ್ಕೊಂಡಾಗ ಇವಾಗ ಇದನ್ನ ಟಿ ಅಂತ ತಗೊಂತೀನಿ. ಇದನ್ನ ಟಿ ಅಂತ ತಗೊಂಡಾಗ ಡಿಫ್ರೆನ್ಶಿಯೇಟ್ ಮಾಡಿದನ್ನ ಎಕ್ಸ್ ಸ್ಕೋರ್ 2x ಬರುತ್ತೆ, 10x 10 ಬರುತ್ತೆ, 5 0 ಔಟ್ ಆಗ್ಬಿಡುತ್ತೆ, ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ. ಸೊ ಇಲ್ಲಿ 2x ಪ್ಲಸ್ 10 ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಬರ್ತಾ ಇದೆ. ಬಟ್ ಇದನ್ನ ರಿಪ್ಲೇಸ್ ಮಾಡೋದ್ ಬೇಕಾಗಿಲ್ಲ ನನ್ಗೆ. ಏನ್ ಬೇಕು ನನಗೆ? ಇಲ್ಲಿ ಈ ಪಾರ್ಟ್ ಬೇಕು ನನಗೆ ಅಲ್ವಾ?
ಎಕ್ಸ್ ಪ್ಲಸ್ 5 ಇಂಟು ಡಿ ಎಕ್ಸ್ ಬೇಕು ನನಗೆ ಇಲ್ಲಿ. ಅದಕ್ಕೆ ಏನ್ ಮಾಡ್ತೀನಿ, 2 ಕಾಮನ್ ಫ್ಯಾಕ್ಟರ್ ತೆಗಿತೀನಿ. ಅವಾಗ ಉಳ್ಕೊಂಡ ನನಗೆ ಇಲ್ಲಿ ಎಕ್ಸ್ ಪ್ಲಸ್ 5 ಬಂತು ನನಗೆ ಇಲ್ಲಿ ಇಸ್ ಇಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಇದೆ. ಬಟ್ ನನ್ಗೆ ಇಲ್ಲಿ ಎಕ್ಸ್ ಪ್ಲಸ್ 5 ಇಂಟು ಡಿ ಎಕ್ಸ್ ಬೇಕು, ಇದು ಬೇಕು ನನಗೆ ಇಲ್ಲಿ. ಅದಕ್ಕೆ ಏನ್ ಮಾಡ್ತೀನಿ, ಇದನ್ನ ಈ ಕಡೆ ಕಳ್ಸು, ಇದನ್ನ ಕೆಳಗಡೆ ತಗೋ, ಶಫ್ಲಿಂಗ್ ಮಾಡ್ತಾ ಇದೀನಿ. ಅವಾಗ ಏನಾಗುತ್ತೆ, ಇದು ಈ 2 ಕೆಳಗಡೆ ಹೋದ್ರೆ ಡಿ ಟಿ ಬೈ 2 ಆಗುತ್ತೆ. ಎಕ್ಸ್ ಪ್ಲಸ್ 5 ಡಿ ಎಕ್ಸ್ ಬಂದು ಎಕ್ಸ್ ಪ್ಲಸ್ 5 ಡಿ ಎಕ್ಸ್ ಇಸ್ ಇಕ್ವಲ್ ಟು ಡಿ ಟಿ ಬೈ 2 ಆಗುತ್ತೆ. ಸೊ ದಿಸ್ ಈಸ್ 1 ಅಂಡ್ ದಿಸ್ ಈಸ್ 2. ಸೊ ಫ್ರಮ್ 1 ಅಂಡ್ 2 ಇದೇನಾಗುತ್ತೆ ಇವಾಗ, ನೀನ್ ಹೇಳಿ ಇವಾಗ 1 ಓವರ್ ಇದೇನಿದು, ಈ ಪಾರ್ಟ್ ಏನು, what is this part, t, and what is this part, ಇದು 1 ಇದು 2, ಏನು dt by 2. 2. ಅರ್ಥ ಆಯ್ತಾ? ಇಷ್ಟೇ ಕಾನ್ಸೆಪ್ಟ್. ನೋಡಿ, ಹಿಂಗಿರೋ ಎಕ್ಸ್ಪ್ರೆಷನ್ ನ ಈ ತರ ಇರೋದನ್ನ ನಾನು ಈ ತರ ಸಿಂಪ್ಲಿಫೈ ಮಾಡ್ಕೊಂಡಿದೀನಿ. ಇವಾಗ ಇಂಟಿಗ್ರೇಟ್ ಮಾಡ್ಬೋದಾ? ಇವಾಗ ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಬೋದಾ? ಎಸ್ ಆರ್ ನೋ? ಕರೆಕ್ಟ್. ಸೊ ಇಲ್ಲಿ ಓವರ್ ಆಲ್ ಏನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ, ಓವರ್ ಆಲ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ ನ ಸಿಂಪಲ್ ಎಕ್ಸ್ಪ್ರೆಷನ್ ಆಗಿ ರೆಡ್ಯೂಸ್ ಮಾಡ್ಕೊಂತ ಇದ್ದೀನಿ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಇದೇ ನಿಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಕ್ಲಿಯರ್? ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಒಂದು ಟರ್ಮ್ ನ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಇದ್ದೀನಿ, ಅದು ಡಿರೈವೇಟಿವ್ ಫೈಂಡ್ ಔಟ್ ಮಾಡ್ಕೊಂತ ಇದ್ದೀನಿ, ಡಿ ಎಕ್ಸ್ ನ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಮೆಥಡ್ ಇಯರ್. ಕ್ಲಿಯರ್? ಸೊ ಏನಾಗುತ್ತೆ ಇವಾಗ, ಇದು ಹೆಂಗ್ ಬರ್ಕೊಂಬೋದು ಇದನ್ನ, ಐ ಕ್ಯಾನ್ ರೈಟ್, ನೋಡಿ ಇವಾಗ ಡಿ ಟಿ ಬೈ 2 ಇದೆ, ಇದನ್ನ ಐ ಕ್ಯಾನ್ ರೈಟ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ 1 ಬೈ ಟಿ ಇಂಟು ಡಿ ಟಿ ಇಂಟು 1 ಬೈ 2 ಅಂತ ಬರ್ಕೊಬೋದಾ? ಈ 1 ಬೈ 2 ಈಚೆ ತೆಗಿತೀನಿ, ಏನಾಗುತ್ತೆ, 1 ಬೈ 2 ಈಚೆ ತೆಗೆದ್ರೆ ಇಂಟಿಗ್ರೇಷನ್ ಆಫ್ 1 ಬೈ ಟಿ ಇಂಟು ಡಿ ಟಿ ಬರುತ್ತೆ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಿಧಾನ ಬರಿತಾ ಇದೀನಿ, ಅರ್ಥ ಆಗ್ಲಿ ಅಂದ್ಬಿಟ್ಟು. ನೋಡಿ ಇವಾಗ 1 ಬೈ ಟಿ ಡಿ ಟಿ ಬೈ 2 ನ ಇಲ್ಲಿ ರೈಟ್ ಇಟ್ ಆಸ್ 1 ಬೈ ಟಿ ಇಂಟು ಡಿ ಟಿ ಇಂಟು 1 ಬೈ 2 ಬರ್ಕೊಬೋದಾ? ಡಿ ಟಿ ಬೈ 2 ನ 1 ಬೈ 2 ಬರ್ಕೊಂಡಿದ್ದೀನಿ. ಇದೆಲ್ಲ ಗೊತ್ತಾಗಬೇಕು ನಿಮಗೆ, ಈಸ್ಟ್ ಬರ್ಕೊಂಡು ಹೋಗಕ್ಕಾಗಲ್ಲ. ನೋಡಿ 1 ಬೈ 2 ಈಚೆ ತೆಗಿತೀನಿ, ಅವಾಗ ಎಷ್ಟು ಉಳಿಯುತ್ತೆ, 1 ಬೈ ಟಿ ಇಂಟು ಡಿ ಟಿ. ಸೊ ಇಂಟಿಗ್ರೇಷನ್ ಏನು, 1 ಬೈ ಟಿ ಅಂದ್ರೆ ಏನು, ಲಾಗ್ ಟಿ ಪ್ಲಸ್ ಸಿ. ವಾಟ್ ಇಸ್ ಟಿ? ನಾವು ರೀಪ್ಲೇಸ್ ಹಿಯರ್, ಲಾಗ್ ಎಷ್ಟು, ವಾಟ್ ಇಸ್ ಟಿ, ಇಲ್ಲಿ ರಿಪ್ಲೇಸ್ ಮಾಡಿ, ಏನು, ಎಕ್ಸ್ ಸ್ಕ್ವಯರ್ ಪ್ಲಸ್ 10x Plus 10x minus 5. 5 ಪ್ಲಸ್ ಸಿ, ಅಂಡ್ ದಟ್ ಇಸ್ ದ ಆನ್ಸರ್. ಯಾವ ಆಪ್ಷನ್? Sir, 5 square. 5. 5 ಅಂತಾನೆ ಬರ್ದಿರೋದು, 5 ಇನ್ನೇನು ಆಪ್ಷನ್ ಬಿ ನಾ? ನೋಡಿ, ಡೀಟೇಲ್ ಆಗಿ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬರ್ದಿದ್ದೀನಿ. ಸರ್ ಇವೆಲ್ಲ ಆಪ್ಷನ್ ಎಷ್ಟು ಅದು ಬಿ ನಲ್ಲಿ ಹೋಲ್ ಸ್ಕ್ವೇರ್ ಸರ್ ಇರೋದು. ಇದೆ. ಹೋಲ್ ಸ್ಕ್ವೇರ್ ಇದೆ. ಆಪ್ಷನ್ ಏನ್ ಹಂಗಾರೆ, ಅದು ಹೋಲ್ ಸ್ಕ್ವೇರ್ ಇದೆ, ಸ್ಕ್ವೇರ್ ಇಲ್ಲ ಬಿಡಿದಕ್ಕೆ. ಇವಾಗ ಆಪ್ಷನ್ ಮಿಸ್ ಆಗ್ಬಿಟ್ಟಿದೆ. ನೋಡಿ, ಸಿಂಪಲ್ ಆಗಿದೆ ಡಿ ಸಿ ಟಿ ಕ್ವಶನ್ಸ್ ಇವೆಲ್ಲ ಡಿ ಸಿ ಟಿ ಕ್ವಶನ್ಸ್ ಮಾಡಿಸ್ತಾ ಇರೋದು ನಿಮಗೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಅರ್ಥ ಆಗ್ತಿದ್ಯಾ ಸಮಾಚಾರ? ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ, 2 ಫಂಕ್ಷನ್ ಕೊಟ್ಟಿದ್ದಾನೆ, ಒಂದೊಂದು ಡಿರೈವೇಟಿವ್, ಯಾವ್ದನ್ನ ಡಿರೈವೇಟಿವ್ ಬರುತ್ತೋ ಅದನ್ನ ಟಿ ಅಂತ ತಗೊಬೇಕು, ಡಿರೈವ್ ಮಾಡಬೇಕು, ರಿಪ್ಲೇಸ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಲ್ಮೋಸ್ಟ್ ಈ ತರ ಮಾಡೋದನ್ನ ಟಿ ಲಾಗ್ ಅಂತಾನೆ ಬರುತ್ತೆ. ಆಲ್ಮೋಸ್ಟ್ ಸಬ್ಸ್ಟಿಟ್ಯೂಷನ್ ಮತ್ತೆ ಮಾಡಕ್ ಹೋದ್ರೆ ಎಲ್ಲ ಆಲ್ಮೋಸ್ಟ್ ಲಾಗ್ ಅಂತಾನೆ ಬರುತ್ತೆ ಮ್ಯಾಕ್ಸಿಮಮ್. ಇದನ್ನ ಮಾಡಿ ನೋಡೋಣ, ಸಿಂಪಲ್ ಇದೆ, ಮಾಡ್ಬೋದಪ್ಪ. ನೋಡೋಣ, 1 ಮಿನಿಟ್ ಕೊಡ್ತೀನಿ. ನೋಡಿ, ಎಷ್ಟೊತ್ತು ಬೇಕು ಸಾಲ್ವ್ ಮಾಡಕ್ಕಿಂತ ಕೊಟ್ಬಿಟ್ರೆ, ಕೆಲವೊಂದು ಮಾತ್ರ ಜಾಸ್ತಿ ಟೈಮ್ ಹಿಡಿಯೋದು, ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಒಂದು 30-40 ಸೆಕೆಂಡ್ಸ್ ಅದು ಮ್ಯಾಕ್ಸಿಮಮ್ 1 ಮಿನಿಟ್ ಅಲ್ಲಿ ಬಂದ್ಬಿಡುತ್ತೆ ನಿಮ್ಗೆ. ಸ್ವಲ್ಪ ಟಿಗ್ನಾಮೆಟ್ರಿಲಿ ಜಾಸ್ತಿ ಹೇಳಿದೆ ಅಷ್ಟೇ. ನೋಡಿ, ಇಲ್ಲಿ ಇಂಟಿಗ್ರೇಷನ್ ಆಫ್
e to the power of x whole divided by 1 to the e to the power of x ಇದೆ. ಸೊ ಇಲ್ಲಿ ಪುಟ್ ನೋಡಿ, ಇದನ್ನ ತಗೊಂಡ್ರೆ ಇದು ಬರುತ್ತೆ, ಇದನ್ನ ತಗೊಂಡ್ರೆ ಇದು ಬರುತ್ತೆ. 1 plus e to the power of x is equal to t. So put 1 plus e to the power of x is equal to t. Differentiate ಮಾಡಿ 0 e to the power of x ಗೆ e to the power of x ಬರೋದು dt by dx. ಸೊ ಇಲ್ಲಿ ಏನಿದೆ, ಇಲ್ಲಿ e to the power of x is equal to dt by dx ಇದೆ. ಬಟ್ ನನಗೆ ಬೇಕಾಗಿರೋದು e to the power of x into dx, ಇದು ಮಾತ್ರ ಪಾರ್ಟ್ ಬೇಕಾಗಿರೋದು ನನಗೆ. ಇದನ್ನ ಈ ಕಡೆ ಕಳಿಸಿ ಇಲ್ಲಿ. ಸೊ e to the power of x dx is equal to dt. So integration of e to the power of x divided by 1 plus e to the power of x dx is equal to, ಇದನ್ನ ಹೆಂಗ್ ಬರ್ಕೊಂತೀನಿ, 1 over 1 plus e to the power of x into e to the power of x dx. ನೋಡಿ, ಇದು 1 ಆಗುತ್ತೆ, ಇದು 2 ಆಗುತ್ತೆ, ಇದು ಬಂದು 2 ಆಗುತ್ತೆ. ರಿಪ್ಲೇಸ್ ಇಟ್ 1 over t into dt ಆಗುತ್ತೆ. ದಟ್ ಇಸ್ ಈಕ್ವಲ್ ಟು log t plus c ಬರುತ್ತೆ. t ಅಂದ್ರೇನು, 1 plus e to the power of x dx, and that is the answer, option D. ಅರ್ಥ ಆಯ್ತಾ? ಅರ್ಥ ಆಗ್ತಿದ್ಯಾ? ನಾವು ಥೋಡ ಥೋಡ, ಸ್ವಲ್ಪ ಸ್ವಲ್ಪ. ಸರ್ ಅದು ಲಾಸ್ಟಿಗೆ ಡಿ ಎಕ್ಸ್ ಬರೋಲ್ಲ ಸರ್, ಏನಪ್ಪ? ಲಾಸ್ಟಿಗೆ ಆನ್ಸರ್ ಅಲ್ಲಿ ಡಿ ಎಕ್ಸ್. ಇದು ನೀವೇ ಮಾಡ್ಬೇಕಪ್ಪ. ಟೈಮ್ ಹಾಕ್ಲಾ? ಬೇಡ, ಮಾಡಿ. ನೋಡ್ತಾನೆ ಗೊತ್ತಾಗೋಗುತ್ತೆ ಏನ್ ಮಾಡ್ಬೇಕು ಅಂತ. ಪುಟ್ ಯಾವ್ದನ್ ಟಿ ತಗೊಬೇಕಿಲ್ಲಿ? ಸರ್ 1/1 plus x square tan inverse ಟಿ ತಗೋಬೇಕು, ಅದು ಮೇನ್ ಬೇಕಾಗಿರೋದು ನನಗೆ. ಪುಟ್ tan inverse x is equal to t. ಯಾಕೆ? ಇಂಟಿಗ್ರೇಷನ್ ಆಫ್ tan inverse x ಬಂದು 1 over 1 plus x square. ಸಾರಿ, ಡಿಫ್ರೆನ್ಸಿಯೇಷನ್ ಆಫ್ tan inverse x ಬಂದು 1 over 1 plus x square. ರೈಟ್? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಾಗಿರೋದು, Yes, sir. ಡಿಫ್ರೆನ್ಸಿಯೇಷನ್ ಆಫ್ tan inverse x is equal to 1 over 1 plus x square. ಇವಾಗ ಏನು ಡಿಫ್ರೆನ್ಶಿಯೇಟ್ ಮಾಡಿ, 1 over 1 plus x square is equal to dt by dx. ನನಗೆ ಬೇಕಾಗಿರೋದೇನೋ ಈ ಪಾರ್ಟ್ ನೋಡಿ, ಈ ಪಾರ್ಟ್ ನನಗೆ ಬೇಕಾಗಿರೋದು. ಏನ್ ಮಾಡಿ, ಇದನ್ನ ಈ ಕಡೆ ಕಳಿಸಿ ಅಷ್ಟೇ, ಇನ್ನೇನು ಇಲ್ಲ. ಸೊ 1 over 1 plus x square dx is equal to dt. ಅಷ್ಟೇ ರಿಪ್ಲೇಸ್ ಮಾಡ್ಬೇಕಾಗಿರೋದು ನಾನು. ಸೊ ಇದೇನಾಗುತ್ತೆ, ಇಂಟಿಗ್ರೇಷನ್ ಆಫ್ e to the power of tan inverse x whole divided by 1 plus x square dx. ಇದನ್ನ ಬೇಕಾದ್ರೆ ಇಲ್ಲೇ ಬರ್ಕೊಂಬಿಡಿ, dx divided by ಅಥವಾ 1 over 1 plus x square into dx. ಹೆಂಗ್ ಬರ್ಕೊಂಡ್ರು ಒಂದೇನೆ. ನೋಡಿ, ಇದನ್ನ ಹಿಂಗ್ ಬರ್ಕೊಂಡಿದೀನಿ. e to the power of tan inverse x ಒಂದ್ ಕಡೆ, 1 over 1 plus x square ಒಂದ್ ಕಡೆ ಇಂಟು dx ಬರ್ಕೊಂಡಿದೀನಿ. ಸೊ 1 over 1 plus x square into dx is equal to, ಈ ಪಾರ್ಟ್ ಕಂಪ್ಲೀಟ್ ಟು 2 ಆಗುತ್ತೆ. This becomes 1. That is equal to integration of e to the power of t into dt ಬರುತ್ತೆ ಅಷ್ಟೇ. Now e to the power of x integration ಏನು, again e to the power of t plus c ಬರುತ್ತೆ. Now what is t here? e to the power of tan inverse x plus c ಬರುತ್ತೆ. That is the answer. Option D. Option D na ಅಲ್ಲ, option B. e to the power of tan inverse x plus c. ಯಾರ c ಹಾಕಿದ್ದೀರಾ? How come c? c ಹಾಕೊಂಡಿದ್ದೀರಾ? I don't know how. ನೀವು ಇದನ್ನ ಟಿ ತಗೊಂಡ್ರೆ ಇದಂಗ್ ಬರುತ್ತೆ? ಬರಲ್ಲ. ನೀವು ಇಂಟಿಗ್ರೇಟ್ ಮಾಡ್ತಾ ಇದ್ದೀರಾ, ಡಿಫ್ರೆನ್ಸಿಯೇಷನ್ ಮಾಡಬೇಕು. ಫಸ್ಟ್ ಡಿರೈವೇಟಿವ್ ಯಾವುದು? tan inverse x ಡಿರೈವೇಟಿವ್ ಬಂದು 1 over 1 plus x square. ರಿಲೇಟ್ ಇನ್ ದಿಸ್ ವೇ. ಅದ್ ಹೆಂಗ್ ಬರುತ್ತೆ ಹೋಗ್ಲಿ, ಅದನ್ನ ಸಿ ಬರೋಕ್ ಚಾನ್ಸೇ ಇಲ್ಲ, ಬೇರೆ ಬಂದ್ಬಿಡತ್ತಲ್ಲಿ. ಈ ಕಾನ್ಸೆಪ್ಟ್ ಸಿಂಪಲ್ ಕಂಡ್ರು, ಯಾವ್ದನ್ ತಗೊಂಡ್ರೆ ಡಿರೈವೇಟಿವ್ ಬರುತ್ತೆ ಅಷ್ಟೇ ನೋಡ್ಬೇಕಾಗಿರೋದು ನೀವು ಇಲ್ಲಿ. ಇಲ್ಲಿ ಏನ್ ಗೊತ್ತಾ, ಇಲ್ಲಿ ನೋಡ್ಬೇಕಾಗಿರೋದು ಏನು ಅಂದ್ರೆ,
ಇಲ್ಲಿ ಯಾವ್ದೊಂದು ತಗೊಂಡ್ರೆ ಡಿರವೇಟಿವ್ ಬರುತ್ತೆ. 1/1 + x² ಡಿರವೇಟಿವ್ ಬರುತ್ತಾ? ಬರಲ್ಲ, ಯಾಕಂದ್ರೆ 2x ಆಗ್ಬಿಡುತ್ತೆ. ಇಲ್ಲಿ 2x ಎಲ್ಲೂ ಇಲ್ಲ ಇಲ್ಲಿ. ಬಟ್ tan ಇನ್ವರ್ಸ್ x ತಗೊಂಡ್ರೆ 1/1 + x² ಬರುತ್ತೆ. ಸಿಂಪಲ್. ಇದನ್ನ ಫೈಂಡ್ ಔಟ್ ಮಾಡಿ, ಅದನ್ನೇ ಕಾಲ್ಡ್ ಆಸ್ ದ ಫೈಂಡ್ ಇಟ್ ಮೆಥಡ್. ಅದನ್ನೇ ಹೇಳ್ತಾ ಇರೋದು ನಾನು, ಫೈಂಡ್ ಇಟ್ ಮೆಥಡ್. ಫೈಂಡ್ ಇಟ್ ದೆನ್ ಮಾಡ್ಕೊಂಡೋಗಿ, ಸಿಂಪಲ್. ನಿಮ್ಗೆ ಆನ್ಸರ್ ಅಲ್ಲೇ ಹಿಂಟ್ ಸಿಕ್ಬಿಡುತ್ತೆ ನೋಡಿ. ಅಲ್ಲಿ ಯಾವ್ದು ತಗೋಬೇಕು ಅಂತ ಆನ್ಸರ್ ಅಲ್ಲೇ ಹಿಂಟ್ ಸಿಕ್ಬಿಡುತ್ತೆ ನಿಮ್ಗೆ. ಕಷ್ಟ ಆಗ್ತಿದ್ಯಾ? ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಾನ್ಸೆಪ್ಟ್ ಮಾಡ್ತಾ ಇರೋದು ನಾನು, ಯಾವ್ದು ಟಿ ತಗೊಂಡ್ರೆ ಡಿಫ್ರೆನ್ಸಿಯೇಷನ್ ಬರುತ್ತೆ ಅಷ್ಟೇ ಕಾನ್ಸೆಪ್ಟ್ ಇಲ್ಲಿ ನೋಡ್ತಾ ಇರೋದು ನಾನು. ನೋಡಿ, ಇಲ್ಲಿ ನೋಡ್ತಾನೆ ಹೇಳ್ಬೋದಪ್ಪ. ಇಲ್ಲಿ ಯಾವ್ದನ್ ಟಿ ತಗೊಬೇಕು sin inverse x. ಅಷ್ಟೇ, ಮುಗೀತಾ? ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಬಂದು 1/1 x². ಅಷ್ಟು ಗೊತ್ತಾಗ್ಬಿಟ್ರೆ ಸಾಕು ನಿಮ್ಗೆ. ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು 1/1 - x². ಇದು ಗೊತ್ತಾಗ್ಬೇಕು ನಿಮ್ಗೆ. ಇದು ಗೊತ್ತಾಗ್ಬಿಟ್ರೆ ತಗೊಳ್ಳಿ, ಎಷ್ಟು ಏನು ಇಲ್ಲ. ಪುಟ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಸೊ ಏನಾಗುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/1 - x² ಇಸ್ ಈಕ್ವಲ್ ಟು dt ಬರುತ್ತೆ. ಬಟ್ ನನಗೆ ಏನ್ ಬೇಕಾಗಿರೋದು, ನನಗಲ್ಲಿ ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು dx ಡಿವೈಡ್ ಬೈ √1 - x². ನನಗೆ ಈ ಪಾರ್ಟ್ ಬೇಕಾಗಿರೋದು. ಇದು ಸಿಕ್ತು ನನಗೆ. ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆಯಲ್ವಾ, ಹೋಲ್ ಸ್ಕ್ವೇರ್. ಈ ಪಾರ್ಟ್ ಸಿಕ್ತು, ಈ ಪಾರ್ಟ್ ಬೇಕಾಗಿರೋದು ನನಗೆ. ಸೊ ಏನ್ ಮಾಡಿ, dt/dx ಬರುತ್ತೆ. ಇದನ್ನ ಮೇಲ್ಗಡೆ ಕಳ್ಸಿದೀನ ಅಷ್ಟೇ, ಇನ್ನೇನು ಇಲ್ಲ. ಕ್ರಾಸ್ ಮಲ್ಟಿಪ್ಲೈ. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ. ಸೊ ಇವಾಗ dx ಹೋಲ್ ಡಿವೈಡ್ ಬೈ √1 - x² ಇಸ್ ಈಕ್ವಲ್ ಟು dt ಬರುತ್ತೆ. ಸೊ ಇದು 1, ಇದು 2, ಫ್ರಮ್ 1 and 2 ಇದೇನಾಗುತ್ತೆ, ಇಂಟಿಗ್ರೇಷನ್ ಆಫ್ ಇದು ಟಿ ಆಗುತ್ತೆ, ಸ್ಕ್ವೇರ್ ಆಗುತ್ತೆ, ಇಂಟು ಇದಿಷ್ಟು ಬಂದು dt ಆಗುತ್ತೆ. ನೋಡಿ, ಇಷ್ಟು ಬಂದು dt ಆಗುತ್ತೆ. ಸೊ t² t³ / 3 ಪ್ಲಸ್ ಸಿ ಬರುತ್ತೆ. ಸೊ ವಾಟ್ ಈಸ್ ಟಿ? ಇಲ್ಲಿ ಟಿ ಬಂದು ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ 3 ಹೋಲ್ ಡಿವೈಡ್ ಬೈ 3 ಪ್ಲಸ್ ಸಿ ಬರುತ್ತೆ. ಆಪ್ಷನ್ ಸಿ. ಈಸಿ ಇಲ್ವಾ? ನೋಡಿ, ಇದರ DCT ಕ್ವಶನ್ಸ್ ಮಾಡಿಸ್ತಾ ಇರೋದು ನಿಮ್ಗೆ. ಇದನ್ನೇ ಕೇಳ್ತಾನೆ, ಸಿಂಪಲ್ ಆಗಿರುತ್ತೆ. ನೋಡಿ, ಇಲ್ಲಿ ನೋಡ್ತಾನೆ ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗತ್ತಾ? ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಹೋಗ್ಬೇಕು. ಅದ್ರಲ್ಲಿ ಫಸ್ಟ್ ಮೆಥಡ್ ನೋಡ್ಬೇಕಾಗಿರೋದು ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆಯಾ ಅಂದ್ರೆ, ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಡಿರವೇಟಿವ್. ನೋಡಿ, 2x ಬರುತ್ತೆ, ಇದು ಡಿರವೇಟಿವ್. ಸೊ ಆಟೋಮೆಟಿಕಲಿ ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಅದು ಆಗ್ಲಿಲ್ವಾ, ದೆನ್ ಗೋ ಫಾರ್ ವಾಟ್? ಇನ್ನ ಮಾಡ್ಸಿಲ್ಲ ಸರ್ ನೀವು. ಇದನ್ನ ಹಿಂಗ್ ಬರ್ಕೊಂಡಿದ್ದೀನಪ್ಪ, ಇಲ್ಲಿದೆಯಲ್ಲ, ಇದನ್ನ ಹಿಂಗ್ ಬರ್ಕೊಂಡಿದ್ದೀನಿ ಅಷ್ಟೇ. ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ √1 - x² ಇದೆಯಲ್ಲ, ಅದನ್ನ ಸೈನ್ ಇನ್ವರ್ಸ್ ಎಕ್ಸ್ ಕಡೆ ಬರ್ಕೊಂಡಿದ್ದೀನಿ. dx ಡಿವೈಡ್ ಬೈ √1 - x² ಬರ್ಕೊಂಡಿದ್ದೀನಿ. ಇಲ್ಲಿರೋದು ನಿಂಗೆ ಬರ್ಕೊಂಡಿದ್ದೀನಿ ಅಷ್ಟೇ, ಸಪರೇಟ್ ಮಾಡಿ ಬರ್ಕೊಂಡಿದ್ದೀನಿ. ಕೆಲವ್ರು ಗೊತ್ತಾಗಲ್ಲ ಅಂತ ಹಂಗೆ ಬರ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನ ಮಾಡಿ. ಮಾಡ್ತೀರಾ?
ಮಾಡೋರು ಮಾಡಿ. ನೋಡಿ ಇಲ್ಲಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇದೆ. ಸೊ ಇದನ್ನ ಹೆಂಗ್ ಬರ್ಕೊಳ್ಳಿ ಅಂತಂದ್ರೆ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಡಿ ಎಕ್ಸ್. ಇವಾಗ ಇದಕ್ಕೆ ರಿಪ್ಲೇಸ್ ಮಾಡ್ಬೇಕು, ಇನ್ನೇನು ಬರಲ್ಲ, ಈ ತರ ಬರ್ಕೊಬೇಕು. ಸೊ ಇವಾಗ ಪುಟ್ ಯಾವ್ದಕ್ ಬರುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಆಮೇಲೆ ರೂಟ್ ಕಂಪ್ಲೀಟ್ ತಗೊಂಬೇಡಿ, ರೂಟ್ ಎಲ್ಲ ಬರಲ್ಲ, ಬರೀ ಎಕ್ಸ್ ವ್ಯಾಲ್ಯೂಗೆ ಇಸ್ ಇಕ್ವಲ್ ಟು ಟಿ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಟು ಟಿ ಬರುತ್ತೆ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಪ್ಲಸ್ 2x ಇಸ್ ಇಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ನೋಡಿ ಎಕ್ಸ್ ಸಿಕ್ತು ನನಗೆ ಬೇಕಾಗಿರೋದು ಎಕ್ಸ್ ಡಿ ಎಕ್ಸ್, ಎಕ್ಸ್ ಸಿಕ್ತು. ಇದನ್ನ ಈ ಕಡೆ ಕಳಿಸಿ. ಸೊ 2x ಇಂಟು ಡಿ ಎಕ್ಸ್ ಇಸ್ ಇಕ್ವಲ್ ಟು ಡಿ ಟಿ ಬರುತ್ತೆ. ನಂಗೆ 2 ಬೇಕಾಗಿಲ್ಲ, ಬರೀ ಎಕ್ಸ್ ಡಿ ಎಕ್ಸ್ ಬೇಕಾಗಿರೋದು. 2 ನ ಕೆಳಗಡೆ ಕಳಿಸಿ. ಸೊ ಎಕ್ಸ್ ಡಿ ಎಕ್ಸ್ ಇಸ್ ಇಕ್ವಲ್ ಟು ಡಿ ಟಿ ಬೈ 2 ಬರುತ್ತೆ. ಅಷ್ಟೇ, ಸಿಂಪಲ್ ಥಿಂಗ್. ಸೊ ಇದೇನಾಗುತ್ತೆ, ಈ ಪಾರ್ಟ್ ಇಂಟಿಗ್ರೇಷನ್ ಆಫ್ 1 ಓವರ್ ಸ್ಕ್ವೇರ್ ರೂಟ್ ಆಫ್ ಟಿ ಬರುತ್ತೆ ಇಂಟು ಎಕ್ಸ್ ಡಿ ಎಕ್ಸ್ ಎಷ್ಟು ಬರುತ್ತೆ, ಡಿ ಟಿ ಬೈ 2 ಬರುತ್ತೆ. 1/2 ಈಚೆ ತೆಗೀರಿ. 1/2 ಈಚೆ ತೆಗೆದ್ರೆ 1/2 ಇಂಟು ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಟಿ ಡಿ ಟಿ ಬರುತ್ತೆ. ನೋಡಿ ಹಿಂಗಿರೋದು ಹಿಂಗ್ ಬರುತ್ತೆ. ಸೊ 1/√x ಇಂಟಿಗ್ರೇಷನ್ ಎಷ್ಟು, ಇಂಟಿಗ್ರೇಷನ್ ಆಫ್ 1/√x ಇಸ್ ಇಕ್ವಲ್ ಟು 2√x. ಕರೆಕ್ಟಾ? ಎಸ್ ಸರ್. ಸಿಂಪಲ್. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಏನು 1/2√x. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಏನಪ್ಪಾ 1/2√x. ಇಲ್ಲಿ 1/√x ಇದೆ, ಅವಾಗ ಇಲ್ಲಿ 2 ಬರುತ್ತೆ. ಸಿಂಪಲ್. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ದಟ್ ಈಸ್ ಈಕ್ವಲ್ ಟು 1/2 ಇಂಟು ರೂಟ್ ಎಕ್ಸ್ 1/√t ಡಿಫ್ರೆನ್ಸಿಯೇಷನ್ ಏನು 2√t ಪ್ಲಸ್ ಸಿ ಬರುತ್ತೆ. 2 ಕ್ಯಾನ್ಸಲ್ ಆದ್ರೆ ಉಳಿಯೋದು √t ಪ್ಲಸ್ ಸಿ ಉಳಿಯುತ್ತೆ. ಟಿ ಅಂದ್ರೇನು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ದಟ್ ಈಸ್ ದ ಆನ್ಸರ್. ಯಾವುದು? ಆಪ್ಷನ್ ಬಿ ನಾ? ಅಲ್ಲ, ಆಪ್ಷನ್ ಎ. ಆಪ್ಷನ್ ಎ. ನೋಡಿ ಇವೆಲ್ಲ ಮಾಡ್ಬೇಕು ಅಂದ್ರೆ ಫಾರ್ಮುಲಾಸ್ ಗೊತ್ತಿರ್ಬೇಕು ನಿಮ್ಗೆ. ಫಾರ್ಮುಲಾಸ್ ಗೊತ್ತಿದ್ರೆ ಫಿಂಗರ್ ಟಿಪ್ ಅಲ್ಲಿ ಇದ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ. ನೋಡಿ ಇದು DCT ಕ್ವಶನ್ 2020 ಕೇಳಿದಾನೆ. ಹಿಂಗೆ ಕೇಳೋದು ನಿಮ್ಗೆ. ಇದನ್ನ ಇದ್ರಲ್ಲಿ ಯಾವ್ದಾನ ನೀವು ನಾನು ಏನ್ ಮಾಡಿಸ್ತಾ ಇದೀನಿ ಇದ್ರಲ್ಲಿ ಯಾವ್ದಾನ ಒಂದ್ ಬರ್ಬೋದು ನಿಮ್ಗೆ. ಪಕ್ಕ ಬರ್ದಿಟ್ಕೊಳ್ಳಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸರ್ ಅದು ಬಾಕ್ಸ್ನಾಗ ಇದ್ದಿದ್ದ ಇಂಟಿಗ್ರೇಷನ್ ಆಫ್ 1 ಬೈ ಎಲ್ಲಿ ಇದಾ? ಹಾ ಸರ್, ಏನು ಇಂಟಿಗ್ರೇಷನ್ ಆಫ್ 1 ಬೈ ಡಿ ಎಕ್ಸ್ ಏನ್ರಿ ಸರ್? ರೂಟ್ ಎಕ್ಸ್ ಕಾಣೋದು. ಒನ್ ಬೈ ರೂಟ್ ಎಕ್ಸ್ ಇಂಟಿಗ್ರೇಷನ್ ಬಂದು 2√x ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ನೋಡಿ 1/√t ಇದೆಯಲ್ಲ, ಇದನ್ನ 2√t ಹಾಕೊಂಡಿದೀನಿ. ಓಕೆ ಸರ್. 1/√t ಇಂಟಿಗ್ರೇಷನ್ ಬಂದು 2√t ಬಂತು. ಹೆಂಗ್ ಬಂತು ಅಂದ್ರೆ 1/√x ಇಂಟಿಗ್ರೇಷನ್ ಬಂದು 2√x ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಇದರೆಲ್ಲ ಹೆಂಗ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಸರ್ ಹೆಂಗ್ ಬಂದ್ಬಿಡ್ತು ಅಂದ್ರೆ ಅದಕ್ಕೆ ಅದನ್ನು ಬರಿತಾ ಇದೀನಿ ಅಷ್ಟೇ. ಅದಕ್ಕೆ ಸಿಂಪಲ್ ಇದೆ. ಸ್ವಲ್ಪ ನೋಡ್ತಾನೆ ಏನೋ ಇದ್ದಂಗಿರುತ್ತೆ, ಏನೂ ಇಲ್ಲ. ಒಂದ್ 2 ಸಲ ಪ್ರಾಕ್ಟೀಸ್ ಮಾಡಿ. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಬರಲ್ಲ. ನಾನು ಮಾಡಿದೀನಿ ನಿಮ್ಮಂಗೆ, ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ಯಾವ್ದು ಬರಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು, ಸ್ವಲ್ಪ ಅರ್ಥ ಮಾಡ್ಕೊಬೇಕು ಪರ್ಟಿಕ್ಯುಲರ್ ಇಂಟಿಗ್ರೇಷನ್. ನೋಡಿ ಇವಾಗ ಇಲ್ಲಿ ಮಾಡಿದೀನಿ, ಸ್ವಲ್ಪ ಟಿಪಿಕಲ್ ಇದೆ ನೋಡಿ. ಸೊ ಇಂಟಿಗ್ರೇಷನ್ ಆಫ್ 2 ಪ್ಲಸ್ sin cube x
ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ನೋಡ್ಬೇಕಾದ್ರೇನು ಅಂದ್ರೆ ಯಾವ್ದನ್ನ ಟಿ ಅಂತ ತಗೊಂಡ್ರೆ ಇನ್ನೊಂದು ಡಿರವೇಟಿವ್ ಬರುತ್ತೆ. ನೋಡಿ ಸೈನ್ ಎಕ್ಸ್ ತಗೊಂಡ್ರೆ ಕಾಸ್ ಎಕ್ಸ್ ಬರುತ್ತೆ. ನೋಡಿ ಸೈನ್ ಎಕ್ಸ್ ಒಳಗಡೆ ಇದೆ, ಸೊ ಕಾಸ್ ಎಕ್ಸ್ ತಗೊಂಡ್ರೆ ಸೈನ್ ಎಕ್ಸ್ ಬರುತ್ತೆ, ಬಟ್ ಒಳಗಡೆ ಇದೆ ಇದು. ಅದಕ್ಕೆ ಸೈನ್ ಎಕ್ಸ್ ನ ಟಿ ಅಂತ ತಗೊಳ್ಳಿ, ಕಾಸ್ ಎಕ್ಸ್ ಡಿ ಎಕ್ಸ್ ಬಂತು ನನಗೆ. ಕರೆಕ್ಟ್. ಸೈನ್ ಎಕ್ಸ್ ನ ಟಿ ಅಂತ ತಗೊಂಡ್ರೆ ಡಿಫರೆನ್ಷಿಯಲ್ ಆಫ್ ಸೈನ್ ಎಕ್ಸ್ ಬಂದು ಕಾಸ್ ಎಕ್ಸ್ ಡಿ ಎಕ್ಸ್. ಈ ಟರ್ಮ್ ರೀಪ್ಲೇಸ್ ಮಾಡಬಹುದು ನಾ ಇಲ್ಲಿ. ಸೊ ಇದನ್ನ ಟಿ ಅಂತ ತಗೊಳ್ಳಿ, ಇದು ರೀಪ್ಲೇಸ್ ಮಾಡಿ. ಸೊ ಏನಾಗುತ್ತೆ, ಪುಟ್ ಸೈನ್ ಎಕ್ಸ್ ಇಸ್ ಇಕ್ವಲ್ ಟು ಟಿ. ಆಮೇಲೆ ಟಿ ತಗೊಬೇಕಾದ್ರೆ ಇಲ್ಲಿ ಸೈನ್ ಕ್ಯೂಬ್ ಎಕ್ಸ್ ಇದೆ, ಅದು ಪೂರ್ತಿ ತಗೊಂಬಾರ್ದು, ಸೈನ್ ಕ್ಯೂಬ್ ಎಕ್ಸ್ ಅಂತ ತಗೊಂಬಾರ್ದು, ಸೈನ್ ಎಕ್ಸ್ ಅಂತಾನೆ ತಗೊಬೇಕು. ಅವಾಗ ಏನಾಗುತ್ತೆ, ಟಿ ಕ್ಯೂಬ್ ಆಗುತ್ತೆ, ಅದು ಅಷ್ಟೇನೇನು ಇಲ್ಲ. ಸೊ ಏನಾಗುತ್ತೆ, ಕಾಸ್ ಎಕ್ಸ್ ಇಸ್ ಇಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ಸೊ ಡಿ ಎಕ್ಸ್ ನ ಮೇಲ್ಗಡೆ ಕಳಿಸಿ, ಸೊ ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಇಕ್ವಲ್ ಟು ಡಿ ಟಿ ಬರುತ್ತೆ. ಓಕೆ, ಸೊ ಇಷ್ಟು ಡಿ ಟಿ ಆಗುತ್ತೆ ನನಗೆ ಇಲ್ಲಿ. ಸೊ ಇವಾಗ ಇದನ್ನ ಹೆಂಗಾಗುತ್ತೆ, ಸೊ ಇಂಟಿಗ್ರೇಷನ್ ಆಫ್ 2 ಪ್ಲಸ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಏನಿದೆ, ಸೊ ಫ್ರಮ್ 1 and 2, ಇದು 1 ಇದು 2, ಫ್ರಮ್ 1 and 2 ಇದೇನಾಗುತ್ತೆ, ಸೊ ಇಂಟಿಗ್ರೇಷನ್ ಆಫ್ 2 ಪ್ಲಸ್ ಸೈನ್ ಎಕ್ಸ್ ನ ಟಿ ಅಂತ ತಗೊಂಡಿದ್ದೀರಿ, ಟಿ ಕ್ಯೂಬ್ ಬರುತ್ತೆ, ಇಂಟು ಇದು ಬಂದು ಡಿ ಟಿ ಆಗುತ್ತೆ. ಇದು ಬಂದು ವೈ ಫ್ರಮ್ 1 and 2. ನೋಡಿ ಹಿಂಗಿರೋದು ಹಿಂಗ್ ಬಂತು. ಈಗ ಏನ್ ಮಾಡ್ಬೇಕು, ಇಂಟಿಗ್ರೇಟ್ ಮಾಡ್ಬೇಕು. ಸೊ ಇಂಟಿಗ್ರೇಷನ್ ಆಫ್ 2 ಅಂತಂದ್ರೆ ಇಂಟಿಗ್ರೇಷನ್ ಆಫ್ 2 ಡಿ ಟಿ ಪ್ಲಸ್ ಇಂಟಿಗ್ರೇಷನ್ ಆಫ್ ಟಿ ಕ್ಯೂಬ್ ಡಿ ಟಿ. ಎರಡು ಸಪರೇಟ್ ಇಂಟಿಗ್ರೇಷನ್ ಬರುತ್ತೆ, ಒಟ್ಟಿಗೆ ಮಾಡಂಗಿಲ್ಲ. ಸೊ ಹಾಗೆ 2 ಇದೇನದು 2t ಪ್ಲಸ್ ಟಿ ಟು ದ ಪವರ್ ಆಫ್ 4/4 ಪ್ಲಸ್ ಸಿ ಬರುತ್ತೆ. ಎಕ್ಸ್ ಇಲ್ಲ, ಟಿ ಇದೆ ಇಲ್ಲ, ಅಷ್ಟೇನು ಇಲ್ಲ, ಕನ್ಫ್ಯೂಷನ್ ಆಗುತ್ತೆ. ಟಿ ಇದೆಯಲ್ಲ, ಟಿ ಬರ್ಕೊಳ್ಳಿ, ಎಕ್ಸ್ ಇದ್ರೆ ಎಕ್ಸ್ ಬರ್ಕೊಬೇಕು. ಸೊ ವಾಟ್ ಈಸ್ ಟಿ ಇಯರ್, ಟಿ ಬಂದು ಸೈನ್ ಎಕ್ಸ್. ಸೊ 2 ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ 4 ಡಿವೈಡ್ ಬೈ 4 ಪ್ಲಸ್ ಸಿ. ಆನ್ಸರ್ ಇಸ್ ಆಪ್ಷನ್ ಎ. ದಟ್ ಈಸ್ ದ ಆನ್ಸರ್, ಆಪ್ಷನ್ ಎ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದ್ರೆ ಫುಲ್ ಈಸಿ ಬರುತ್ತೆ ನಿಮ್ಗೆ. ಒಂದ್ ತಿಳ್ಕೊಬೇಕಾಗಿರೋದು ಯಾವ್ದನ್ನ ತಗೊಂಡ್ರೆ ಯಾವ್ದು ಬರುತ್ತೆ ಅಷ್ಟೇ ತಿಳ್ಕೊಬೇಕಾಗಿರೋದು. ಎನಿ ಡೌಟ್ಸ್? ಇದೆಲ್ಲ ಒಂದ್ 2 ಸಲ ಮಾಡ್ಬೇಕು ನಿಮ್ಗೆ. ಮಾಡಿದಾಗ ಒಂದ್ ಸ್ವಲ್ಪ ರಿಯಲೈಸ್ ಆಗುತ್ತೆ. ಫಸ್ಟ್ ಟೈಮ್ ಹೇಳಿದಾಗ ಸ್ವಲ್ಪ ಅರ್ಥ ಆಗಿರುತ್ತೆ, ಕೆಲವ್ರಿಗೆ ಅರ್ಥ ಆಗತ್ತೆ. ಸರ್ ಸೆಕೆಂಡ್ ಸ್ಟೆಪ್ ಹೇಳಿದ್ ಗೊತ್ತಾಗ್ಲಿಲ್ಲ. ಇದಾ ಇಲ್ಲ, ಸೆಕೆಂಡ್ ಹಾ ಸೈನ್ ಎಕ್ಸ್ ನ ಟಿ ಅಂತ ತಗೊಂಡಿದ್ದೀನಿ ಕಣ್ರ. ಇಲ್ಲಿ ಸೈನ್ ಕ್ಯೂಬ್ ಎಕ್ಸ್ ಅಲ್ವಾ ಇದು, ಸೈನ್ ಕ್ಯೂಬ್ ಎಕ್ಸ್ ಇದೆ, ಸೈನ್ ಎಕ್ಸ್ ನ ಟಿ ಅಂತ ತಗೊಂಡಿದ್ದೀನಿ. ಅವಾಗ ಏನಾಗತ್ತೆ, ಇದು ಟಿ ಕ್ಯೂಬ್ ಆಗುತ್ತೆ. ಈ ಪಾರ್ಟ್ ಏನು ಕಾಸ್ ಡಿ ಎಕ್ಸ್ ರೀಪ್ಲೇಸ್ ಮಾಡ್ತಾ ಇದೀನಿ, ಏನ್ ಬರುತ್ತೆ, ಡಿ ಟಿ ಅಂತ ಬರುತ್ತೆ. ಸೊ ಈ ಪಾರ್ಟು ಡಿ ಟಿ ಬರುತ್ತೆ, ಈ ಪಾರ್ಟು ಟಿ ಬರುತ್ತೆ, ಅಷ್ಟೇ. ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರ್ತೀನಿ, ಅರ್ಥ ಮಾಡ್ಕೋ. ರೀಪ್ಲೇಸ್ ಮಾಡ್ತಾ ಇರೋದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ, ಸೈನ್ ಎಕ್ಸ್ ನ ಟಿ ಅಂತ ತಗೊಂಡಿದ್ದೀನಿ. ಎಲ್ಲೆಲ್ಲಿ ಸೈನ್ ಎಕ್ಸ್ ಬರುತ್ತೆ ಟಿ ಅಂತ ತಗೋ. ಕಾಸ್ ಡಿ ಎಕ್ಸ್ ಸೈನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಕಾಸ್ ಡಿ ಎಕ್ಸ್ ಬಂತ ನನಗೆ. ಇಲ್ಲಿ ಕಾಸ್ ಡಿ ಎಕ್ಸ್ ನ ರೀಪ್ಲೇಸ್ ಮಾಡ್ತಾ ಇದೀನಿ ಇಲ್ಲಿ, ರೈಟ್. ಸಿಂಪ್ಲಿಫೈ ಮಾಡ್ತಾ ಇದೀನಿ ಇಲ್ಲಿ. ನೋಡಿ, ಹಿಂಗಿರೋದನ್ನ ಹಿಂಗ್ ತಗೊಂಬಂದೆ. ಇದನ್ನ ಇಂಟಿಗ್ರೇಟ್ ಮಾಡ್ಬೋದು, ಇದನ್ನ ಇಂಟಿಗ್ರೇಟ್ ಮಾಡ್ಬೋದು, ಇದನ್ನ ಮಾಡ್ಬೋದಾ? ಇಲ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ, ಇವಾಗ ಇದನ್ನ ಇಂಟಿಗ್ರೇಟ್ ಮಾಡಕ್ಕಾಗತ್ತಾ? ಕಷ್ಟ ಆಗುತ್ತೆ, ಮಾಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಾ ಇದೀನಿ, ಸಿಂಪ್ಲಿಫೈ ಮಾಡ್ತಾ ಇದೀನಿ. ಇದನ್ನ ಹಿಂಗಿರೋದನ್ನ ಹಿಂಗ್ ತಗೊಂಡ್ಬರ್ತಾ ಇದೀನಿ. ಇವಾಗ ಇದನ್ನ ಇಂಟಿಗ್ರೇಟ್ ಮಾಡ್ಬೋದಾ? ಎಸ್ ಆರ್ ನೋ? ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು. ಸಿಂಪ್ಲಿಫೈ ಫಾರ್ಮ್ ತಗೊಂಡ್ಬಂದು ಇಂಟಿಗ್ರೇಟ್ ಮಾಡಿ ಫೈನಲ್ ಆಗಿ ಆನ್ಸರ್ ಹಾಕ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅದಕ್ಕೆ ಇದನ್ನ ವಿ ಕಾಲ್ ಇಟ್ ಆಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಲೋ, ನಂಗೆ ಇದಕ್ಕಿಂತ ಸಿಂಪಲ್ ಆಗಿ ಹೇಳ್ಕೊಳಕ್ ಬರಲ್ಲ ಕಣ್ರ. ನೋಡಿ, ಸೇಮ್ ಪ್ರಾಬ್ಲಮ್ ಮತ್ತೆ. ಇಂಟಿಗ್ರೇಷನ್ ಆಫ್ 3x² ಪ್ಲಸ್ 2x ಪ್ಲಸ್ 1 ಹೋಲ್ ಟು ದ ಪವರ್ ಆಫ್ 5 3x ಪ್ಲಸ್ 1 dx. ನೋಡ್ತಾನೆ ಗೊತ್ತಾಗುತ್ತೆ, ಆನ್ಸರ್ ಅದೇ ಕೊಟ್ಟಿರ್ತಾನೆ. ನೋಡಿ, ಎಲ್ಲಾದ್ರೂ ಅದನ್ನೇ ಕೊಟ್ಟಿದ್ದಾನೆ. ಸೊ ಇದನ್ನ ಟಿ ಅಂತ ತಗೊಬೇಕು, ಇಷ್ಟನ್ನು ಟಿ ಅಂತ ತಗೊಳ್ಳಿ, ಇಷ್ಟನ್ನ ರೀಪ್ಲೇಸ್ ಮಾಡಿ, ಇಷ್ಟು ಡಿ ಟಿ ಆಗತ್ತೆ. ಇಷ್ಟೇ ಕಾನ್ಸೆಪ್ಟ್ ನನಗೆ ಬೇಕಾಗಿರೋದು. ಸೊ ಪುಟ್ 3x² ಪ್ಲಸ್ 2x ಪ್ಲಸ್ 1 ಇಸ್ ಇಕ್ವಲ್ ಟು ಟಿ. ಡಿಫರೆನ್ಶಿಯೇಟ್ ಮಾಡಿ, 3 into 2x
ಪ್ಲಸ್ 2 ಇಂಟು 1 ಪ್ಲಸ್ 0 ಇಸ್ ಇಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಸೊ 6x ಪ್ಲಸ್ 2 ಇಸ್ ಇಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಬಟ್ ಅಲ್ಲಿ 3x ಪ್ಲಸ್ 1 ಬೇಕು. 3 ಕಾಮನ್ ಫ್ಯಾಕ್ಟರ್ ತೆಗೀರಿ. 3 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಎಕ್ಸ್ ಪ್ಲಸ್ ಸಾರಿ 2 ಕಾಮನ್ ಫ್ಯಾಕ್ಟರ್ ತೆಗೀರಿ. 3x ಪ್ಲಸ್ 1 ಇಸ್ ಇಕ್ವಲ್ ಟು ಡಿ ಟಿ ಬರುತ್ತೆ. ಡಿ ಎಕ್ಸ್ ನ ಮೇಲ್ಗಡೆ ಕಳಿಸಿ ಇವಾಗ. ಸೊ 2 ನ ಕೆಳಗಡೆ ತಗೊಳ್ಳಿ, ಡಿ ಎಕ್ಸ್ ನ ಮೇಲ್ಗಡೆ ಕಳಿಸಿ. ಸೊ 3x ಪ್ಲಸ್ 1 ಇಂಟು ಡಿ ಎಕ್ಸ್ ಇಸ್ ಇಕ್ವಲ್ ಟು ಡಿ ಟಿ ಬೈ 2 ಬರುತ್ತೆ. ದಿಸ್ ಇಸ್ 2 ಅಂಡ್ ದಿಸ್ ಇಸ್ 1. ಏನಾಗುತ್ತಪ್ಪ ಇಲ್ಲಿ ಇಂಟಿಗ್ರೇಷನ್ ಆಫ್ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಹೋಲ್ ಟು ದ ಪವರ್ ಆಫ್ 5 ಇಂಟು 3x ಪ್ಲಸ್ 1 dx. ನೋಡಿ ಇವಾಗ ಇಷ್ಟೂನು ಡಿ ಟಿ ಇಂದ ರಿಪ್ಲೇಸ್ ಮಾಡ್ತಾ ಇದೀನಿ, ಇಷ್ಟೂನು 2 ಇಂದ ರಿಪ್ಲೇಸ್ ಮಾಡ್ತಾ ಇದೀನಿ, ಇಷ್ಟೂನು 1 ಇಂದ ರಿಪ್ಲೇಸ್ ಮಾಡ್ತಾ ಇದೀನಿ. ಅಷ್ಟೇ ಮಾಡ್ತಾ ಇರೋದಾನೆ ಇಲ್ಲಿ. ಸೊ 1 ಏನು ಇಷ್ಟು ಏನಾಗುತ್ತೆ ಟಿ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಟಿ ಟು ದ ಪವರ್ ಆಫ್ 5 ಆಗುತ್ತೆ. ಪವರ್ ಹೆಂಗೆ ಬರ್ಕೊಬೇಕು ಇಂಟು ಇಷ್ಟು ಏನು 3x ಪ್ಲಸ್ 1 dx ಏನು ಡಿ ಟಿ ಡಿವೈಡ್ ಬೈ 2. 1/2 ಈಚೆ ತೆಗೀರಿ. 1/2 ಅಂತ ಬರ್ಕೊಂಡ್ರೆ ಇಂಟಿಗ್ರೇಷನ್ ಆಫ್ ಟಿ ಟು ದ ಪವರ್ ಆಫ್ 5 ಡಿ ಟಿ. ಮತ್ತೆ ಇದು ಹೆಂಗ್ ಬಂತು ಅಂತ ಕೇಳ್ಬೇಡಿ, ಅದು ಬರ್ದ್ಬಿಡ್ತೀನಿ ಬಿಡಿ, ಯಾಕೆ ಸುಮ್ಮನೆ ಕನ್ಫ್ಯೂಷನ್. ಇಂಟು ಡಿ ಟಿ ಇದೆಯಲ್ಲ, ಡಿ ಟಿ ಬೈ 2 ಇದೆಯಲ್ಲ, ಇದನ್ನ ಇಂಟಿಗ್ರೇಷನ್ ಆಫ್ ಟಿ ಟು ದ ಪವರ್ ಆಫ್ 5 ಇಂಟು ಡಿ ಟಿ ಇಂಟು 1/2. 1/2 ಈಚೆ ತೆಗೆದ್ರೆ ಇಂಟಿಗ್ರೇಷನ್ ಆಫ್ ಟಿ ಟು ದ ಪವರ್ ಆಫ್ 5 ಡಿ ಟಿ ಬರುತ್ತೆ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ನಿಮ್ಗೆ. ದಟ್ ಈಸ್ ಈಕ್ವಲ್ ಟು 1/2 ಇಂಟು ಇದೇನ್ ಬರುತ್ತೆ ಟಿ ಟು ದ ಪವರ್ ಆಫ್ 6/6 ಬರುತ್ತೆ ಪ್ಲಸ್ ಸಿ ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 2 ಇಂಟು 6 ಅಂದ್ರೆ ಟಿ ಟು ದ ಪವರ್ ಆಫ್ 6/12 ಬರುತ್ತೆ ಪ್ಲಸ್ ಸಿ ಬರುತ್ತೆ. ಬಿಕಾಸ್ 6 2s are 12 ಆಗುತ್ತೆ. ಸೊ ಫೈನಲ್ ಆಗಿ ಆನ್ಸರ್ ಏನ್ ಬರುತ್ತೆ ನನಗೆ? ಟಿ ಅಂದ್ರೆ ಏನು? ಟಿ ಅಂದ್ರೆ ಇದು 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಹೋಲ್ ಡಿವೈಡ್ ಬೈ 12 ಪ್ಲಸ್ ಸಿ ಪವರ್ ಆಫ್ 6. ಯಾವ್ದು ಆನ್ಸರ್? ಆಪ್ಷನ್ ಬಿ ನಾ? ಎಸ್. ಇದು ಸ್ವಲ್ಪ ಲೆಂತಿ ಆಯ್ತು. ಇದು ಈ ತರ ಕೊಟ್ರೆ ಸ್ವಲ್ಪ ಲೆಂತಿ ಆಗುತ್ತೆ, ಬಟ್ ಮೆಥಡ್ ಈಸ್ ಸೇಮ್. ನೋಡಿ ಡಿ ಸಿ ಡಿ ಕ್ವಶನ್ ಎಷ್ಟು ಈಸಿ ಕೇಳಿದ ನೋಡಿ. ನೋಡಿ ಇಲ್ಲಿ ಯಾವ್ದು ತಗೊಂಡ್ರೆ ಯಾವ್ದು ಟಿ ತಗೋಬೇಕು, ಯಾವ್ದು ತಗೊಂಡ್ರೆ ಯಾವ್ದು ಬರುತ್ತೆ ಟೆಲ್ ಮಿ. tan x. ಅಷ್ಟೇನಪ್ಪ. ಡಿಫರೆನ್ಸ್ ಆಫ್ tan x ಏನಪ್ಪ? secant square x, right? So integration of e to the power of tan x into secant square x dx. ನೋಡ್ಬೇಕು ಇದು ಒಂದು ಪ್ರಾಬ್ಲಮ್ ಅಂತ. ಸೊ ಪುಟ್ ಯಾವ್ದು ಟಿ ತಗೊಬೇಕಾಗಿರೋದು, ಪುಟ್ tan x is equal to t, secant square dx is equal to dt by dx. So secant square dx is equal to dt. ಇದು 2, ಇದು 1. ನೋಡಿ ನನಗೆ ಇದು ಸಿಕ್ತು, ಇದು ಸಿಕ್ತು. ಸೊ ಇಂಟಿಗ್ರೇಷನ್ ಆಫ್ e to the power of tan x into secant square x dx. ಇದು 1 ಆಗುತ್ತೆ, ಇದು ಬಂದು 2 ಆಗುತ್ತೆ. ಏನಪ್ಪಾ? ಇಂಟಿಗ್ರೇಷನ್ ಆಫ್ e to the power of t into dt. So integration of e to the power of t ಏನು? e to the power of t plus c. So what is t? e to the power of tan x plus c. ಇಷ್ಟೇ ಕಂಡ್ರೆ ಆನ್ಸರ್. ಇಟ್ಸ್ ಆಪ್ಷನ್ ಎ. ಕಷ್ಟ ಇದೆಯನ್ರ? ನೀವ್ ಹೇಳ್ರಿ ಇವಾಗ. ಇದು ಕೇಳಿದ್ರೆ ಪಕ್ಕ 1 ಮಾರ್ಕ ಮಿಸ್ ಮಾಡ್ಕೊಂತೀರಾ? ನೋ ವೇ, ಚಾನ್ಸೇ ಇಲ್ಲ ಅಂತಿರಲ್ಲ. ಬಟ್ ಸ್ವಲ್ಪ ಗೊತ್ತಾಗಬೇಕಿದು. ಕೆಲವರಿಗೆ ಈಸಿ ಅನ್ಸುತ್ತೆ, ಕೆಲವರಿಗೆ ಕಷ್ಟ ಅನ್ಸುತ್ತೆ. ಏನೋ ಮಾಡ್ತಾರಪ್ಪ, ಏನೋ ಹೇಳ್ತಾರಪ್ಪ, ಏನೂ ಇಲ್ಲ. ಒಂದ್ 2 ಸಲ ಪ್ರಾಕ್ಟೀಸ್ ಮಾಡಿ ಬಂದ್ಬಿಡುತ್ತೆ ನಿಮ್ಗೆ. ಸೊ ಲಾಸ್ಟ್ ಪ್ರಾಬ್ಲಮ್ ಫಾರ್ ದ ಡೇ. ಸ್ವಲ್ಪ ತಲೆ ತಿನ್ನೋ ಪ್ರಾಬ್ಲಮ್ ಇದು. ಸಬ್ಸ್ಟಿಟ್ಯೂಷನ್ ಮೆಥಡ್ ಇದು. Yes, sir. ನೋಡಿ ಇಲ್ಲಿ ಸೈನ್ ಎಕ್ಸ್ ನ ಟಿ ಅಂತ ತಗೊಂಡ್ರೆ ಸೀಕೆಂಟ್ ಎಕ್ಸ್ ಬರಬೇಕು, ಕಾಸ್ ಎಕ್ಸ್ ಬರುತ್ತೆ. ಬಟ್ ಸೀಕೆಂಟ್ ಎಕ್ಸ್ ಇದೆ. ಬಟ್ ವಾಟ್ ಈಸ್ ಕಾಸ್ ಎಕ್ಸ್? 1/2 ಸೀಕೆಂಟ್ ಎಕ್ಸ್ 1 ಅಲ್ವಾ? by secant x. ಅಷ್ಟೇ ಅವಕಾಶ ಗೊತ್ತಾಗಬೇಕು. ಸೊ e to the power of sin x ನ ಇಂಟು 1 by secant ನ ಐ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಬರ್ಕೊಬೋದಾ? ಇಲ್ಲ ಹಂಗೆ, ಇಲ್ಲ ಹಿಂಗೆ. ಇದು ನಿಂಗೆ ಬರ್ಕೊಬೋದಾ? Yes, sir. ಬೇರೆಯವರು ಆಮೇಲೆ ಹಿಂಗೆ ಅಂತ ಕೇಳ್ಬೇಡಿ.
ನೋಡಿ ಹಿಂಗಿರೋದ್ನ ಇ ಟು ದ ಪವರ್ ಆಫ್ ಸೈನ್ ಎಕ್ಸ್ ಇಂಟು 1 ಸೀಕೆಂಟ್ ಎಕ್ಸ್ ಬರ್ಕೊಂತ ಇದೀನಿ. ವಾಟ್ ಇಸ್ 1 ಸೀಕೆಂಟ್ ಎಕ್ಸ್? ಕಾಸ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್? ಸೊ ಯಾವ ಪುಟ್ ಇವಾಗ ಏನು ಇವಾಗ ತಗೊಳ್ಳಿ, ಪುಟ್ ಸೈನ್ ಎಕ್ಸ್ ಇಸ್ ಇಕ್ವಲ್ ಟು ಟಿ, ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಇಕ್ವಲ್ ಟು ಡಿ ಟಿ. ಸಿಕ್ತು ನಿಮ್ಗೆ 1 2. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಟಿ ಇಂಟು ಡಿ ಟಿ ಬರುತ್ತೆ. ನೋಡಿ ಹಿಂಗಿರೋದ್ನ ಹಿಂಗ್ ಮಾಡ್ಕೊಂಡಿದೀನಿ, ಹಿಂಗಿರೋದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ. ಸೊ ಇ ಟು ದ ಪವರ್ ಆಫ್ ಟಿ ಅಂತಂದ್ರೆ ಇ ಟು ದ ಪವರ್ ಆಫ್ ಟಿ ಪ್ಲಸ್ ಸಿ ಬರುತ್ತೆ, ಇ ಟು ದ ಪವರ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ. ದಟ್ಸ್ ಆಪ್ಷನ್ ಎ ಅಗೇನ್. ನೋಡ್ರ ಇವೆಲ್ಲ ಡಿ ಸಿ ಡಿ ಕ್ವಶನ್ ಕಂಡ್ರ, ಮಾಡಕ್ಕಾಗಲ್ವನ್ರ? ಹಿಂಗೆ ಕೇಳ್ತಾ ನಿಮ್ಗುನು ಕಷ್ಟ ಇದೆಯಾ ಅರ್ಥ ಮಾಡ್ಕೊಂಡ್ರೆ? ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು, ಸ್ವಲ್ಪ ರಿಯಲೈಸ್ ಆಗೋವರೆಗೂ ಯಾವ್ದನ್ನ ಟಿ ತಗೊಬೇಕು ಅನ್ನಂಗಿದ್ರೆ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ನಿಮ್ಗದು. ಬಟ್ ಈಸಿ ಇದೆ ಅಲ್ವಾ? ಕರೆಕ್ಟ್ ಆಗಿ ಹೇಳಿ, ಅರ್ಥ ಮಾಡ್ಕೊಂಡ್ರೆ ಈಸಿ ಇಲ್ವಾ? ಉಸ್ರೇ ಇಲ್ಲ ಹುಡುಗರದು. ನೀವ್ ಹೇಳ್ತೀರಾ ಸರ್ ನಮ್ ಕಷ್ಟ ನಮಗ್ ಗೊತ್ತು, ನೀವೇನ್ ಹೇಳ್ಬಿಡ್ತೀರಾ ಈಸಿ ಈಸಿ ಅಂತ. ನಮ್ ಕಷ್ಟ ನಮಗ್ ಗೊತ್ತು, ನಿಮ್ಗೇನ್ ಗೊತ್ತು? ಏನು ಮಾಡಕ್ಕಾಗಲ್ಲಪ್ಪ, 4 ಮಾರ್ಕ್ಸ್ ಐತೆ, 4 ಮಾರ್ಕಲ್ಲಿ ಇದ್ರಲ್ಲಿ 1 ಮಾರ್ಕ್ ಬರುತ್ತೆ. ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ 1 ಮಾರ್ಕ್, ಐದರ್ ಸಬ್ಸ್ಟಿಟ್ಯೂಷನ್ ಆರ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಕನ್ಫರ್ಮ್ ಎರಡರಲ್ಲಿ 1 ಮಾರ್ಕ್ಸ್. ಇದು 1 ಲೆವೆಲ್ಗೆ ಅರ್ಥ ಆಯ್ತಾ ನಿಮ್ಗೆ? ಒಂದು ಥಮ್ಸ್ ಅಪ್ ಸಿಂಬಲ್ ಕೊಡಿ ನೋಡೋಣ. ಸರ್ 1 ಲೆವೆಲ್ಗೆ ಅರ್ಥ ಆಗಿದೆ, ಒಂದು ಥಮ್ಸ್ ಅಪ್ ಸಿಂಬಲ್ ಕೊಡಿ ನೋಡೋಣ. ಗುಡ್ 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 ಗುಡ್. ಪ್ರಾಕ್ಟೀಸ್ ಮಾಡಿ, ನಾನು ಏನ್ ಮಾಡಿಸ್ತೀನಿ ಕುತ್ಕೊಂಡು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ ಟೈಮ್ ಮಾಡ್ಕೊಂಡು, ಡೆಫಿನೆಟ್ಲಿ ಈಸಿ ಆಗುತ್ತೆ ನಿಮ್ಗೆ. ಓಕೆ.